ಮಾತಾಡಕ್ಕಿಲ್ವಾ ಮಾತಾಡಕ್ಕಿಲ್ವಾ. ನಮಸ್ಕಾರ, ಸುವರ್ಣ ನ್ಯೂಸ್ನ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ತುಂಬಾ ನಿರೀಕ್ಷೆಯ ಒಂದು ಚಿತ್ರ ತೆರೆ ಕಾಣಲು ಸಿದ್ಧವಾಗ್ತಾ ಇದೆ. ಅದರ ಮೊದಲ ಹಂತವಾಗಿ ಇವತ್ತು ಈ ಚಿತ್ರದ ಆಡಿಯೋ ರಿಲೀಸ್ ಕೂಡ ಆಯಿತು. ದರ್ಶನ್ ನಾಯಕ ನಟ ಎಂ ಡಿ ಶ್ರೀಧರ್ ಇದರ ನಿರ್ದೇಶಕರು, ಸಾಕಷ್ಟು ಜನ ಪ್ರೊಡ್ಯೂಸರ್ ಇದ್ದಾರೆ. ಮೊದಲನೇದಾಗಿ ಮೀನಾ ತೀಗುದುಪ್ ಇದರ ನಿರ್ಮಾಪಕಿ. ಸೊ ಈ ಚಿತ್ರದ ಆಡಿಯೋ ರಿಲೀಸ್ ಕುರಿತ ವಿಶೇಷ ಕಾರ್ಯಕ್ರಮ ಇದು. ಬುಲ್ಬುಲ್ ಮಾತಾಡಕ್ಕಿಲ್ವಾ ಮಾತಾಡಕ್ಕಿಲ್ವಾ ಮಾತಾಡಕ್ಕಿಲ್ವಾ. ಬುಲ್ಬುಲ್ ಮಾತಾಡಕ್ಕಿಲ್ವಾ ಈ ಕಾರ್ಯಕ್ರಮದಲ್ಲಿ ಮಾತಾಡಲು ಬಂದಿದ್ದಾರೆ. ಮೊದಲನೇದಾಗಿ ಕವಿರಾಜ್, ನಿಮಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಇನ್ನು ಚಿತ್ರದ ನಾಯಕ ನಟಿ ರಚಿತಾ ರಾಮ್, ನಿಮ್ಗೆ ಕೂಡ ಸ್ವಾಗತ. ನಿರ್ಮಾಪಕರು ದಿನಕರ್ ತೂಗುದೀಪ್, ನಿಮ್ಗೆ ಕೂಡ ಸ್ವಾಗತ. ಥ್ಯಾಂಕ್ ಯು ಸರ್. ಸೊ ಇನ್ನೂ ಇಬ್ಬರು ಅತಿಥಿಗಳು ನಮ್ಮೊಂದಿಗೆ ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗಲಿದ್ದಾರೆ. ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಸಂಗೀತ ನಿರ್ದೇಶಕ ಈ ಚಿತ್ರದ್ದು ಹರಿಕೃಷ್ಣ ಅವರು, ವಿ ಹರಿಕೃಷ್ಣ, ಮತ್ತು ನಿರ್ದೇಶಕ ಎಂ ಡಿ ಶ್ರೀಧರ್ ಅವರಿಬ್ಬರು ಜಾಯ್ನ್ ಆಗಲಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಇವತ್ತು ಬೆಳಗ್ಗೆ ಆಡಿಯೋ ರಿಲೀಸ್ ಆಯಿತು. ಇದು ವಿಶೇಷತೆ ಏನಂದ್ರೆ ಇದು ಅಣ್ಣಮ್ಮ ದೇವಸ್ಥಾನದ ಅಂದ್ರೆ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಅಣ್ಣಮ್ಮ ದೇವಸ್ಥಾನದಲ್ಲಿ ಆಡಿಯೋ ರಿಲೀಸ್ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಎರಡು ವಿಶೇಷತೆಗಳು. ಒಂದಿನ ದರ್ಶನ್ ಅವರು ಮಾಲೆ ಹಾಕಿದ್ರು, ಕರೆಕ್ಟ್. ಎರಡನೇದಾಗಿ ಈ ಚಿತ್ರದ ಆಡಿಯೋ ರಿಲೀಸ್ ಅನ್ನ ಮಾಡಿದ್ದು ಅಂದ್ರೆ ವಿ ಹರಿಕೃಷ್ಣ ಅವರ ಕಂಪನಿ ಮೂಲಕ. ಅಂದ್ರೆ ಅವರೊಂದು ಕಂಪನಿ ಸ್ಥಾಪನೆ ಮಾಡಿದ್ದಾರೆ, ಡಿ ಬೀಟ್ಸ್ ಅಂತ. ಆ ಕಂಪನಿಯ ಮೊದಲ ಕೊಡುಗೆಯಾಗಿ ಅವ್ರದೇ ಸಂಗೀತ ನಿರ್ದೇಶನದ ಬುಲ್ಬುಲ್ ಮಾತಾಡಕ್ಕಿಲ್ವ ಈ ಚಿತ್ರದ ಆಡಿಯೋ ರಿಲೀಸ್ ನಡೀತು. ಈ ಆಡಿಯೋ ರಿಲೀಸ್ ಫಂಕ್ಷನ್ನ ಕೆಲವು ಕ್ಷಣಗಳು ಇಲ್ಲಿವೆ ನಿಮಗಾಗಿ. Senorita, ay 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 yo. Senorita, ay 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 yo. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಮಾತಾಡಕ್ಕಿಲ್ವಾ ಮಾತಾಡಕ್ಕಿಲ್ವಾ. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ. Senorita, ay 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 yo. Senorita, ay 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 yo. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ. Senorita, ay 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 yo. Senorita, ay 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 yo. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಮಾತಾಡಕ್ಕಿಲ್ವಾ ಮಾತಾಡಕ್ಕಿಲ್ವಾ. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ.
ಕಥಕಳಿ ಆಡಿದಳು ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಕಲಿಬಿಲಿ ಆಗಿಹನು ಸೀನಿಯರ್ ಅರೆ ಜೂನಿಯರ್ ಏನಪ್ಪ ಸೀನಿಯರ್ ಟೂ ಬಿಟ್ಟೆ ನಿನ್ನ ಜೊತೆನ ಯಾಕ್ ಬಿಟ್ಟೆ ಯಾರ ಮಾಡ್ದೆ ನಾ ಅಪ್ಪನ್ ಮಾತು ಕೇಳಬೇಕು ಪುರ್ ನಮ್ ತಾತನ್ ಮಾತು ಕೇಳಿದ್ದೀಯ ಪುರ್ ನಂಗೆ ಚಾಲೆಂಜ್ ಜೂನಿಯರ್ ಹೇಳಪ್ಪ ಸೀನಿಯರ್ ಅರೆ ಜೂನಿಯರ್ ಏನಪ್ಪ ಸೀನಿಯರ್ ಟೂ ಬಿಟ್ಟೆ ನಿನ್ನ ಜೊತೆನ ಯಾಕ್ ಬಿಟ್ಟೆ ಯಾರ ಮಾಡ್ದೆ ನಾ ಅಪ್ಪನ್ ಮಾತು ಕೇಳಬೇಕು ಪುರ್ ನಮ್ ತಾತನ್ ಮಾತು ಕೇಳಿದ್ದೀಯ ಪುರ್ ಬುಲ್ಬುಲ್ ಮಾತಾಡಕ್ಕಿಲ್ವ ಈ ಚಿತ್ರದ ಆಡಿಯೋ ರಿಲೀಸ್ ಹೇಗಾಯ್ತು ನೋಡಿದ್ರೆ ಇದರ ಅದ್ದೂರಿ ಫಂಕ್ಷನ್ ಕೂಡ ಒಂದವರು ಆಯೋಜನೆ ಮಾಡಿದ್ದಾರೆ ತುಮಕೂರಲ್ಲಿ. ಸೊ ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಈ ಚಿತ್ರದ ಮುಖ್ಯ ಬಿಂದು ಕೇಂದ್ರ ಬಿಂದು ಅಂತಂದ್ರೆ ಈ ಚಿತ್ರದ ಸಂಗೀತ ನಿರ್ದೇಶಕರು ಹರಿಕೃಷ್ಣ. ನಿಮಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಇನ್ನು ಈ ಚಿತ್ರ ನಿರ್ದೇಶಕರು ಎಂ ಡಿ ಶ್ರೀಧರ್ ಕೂಡ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಸೊ ನಾನು ಈ ಎಲ್ಲಾ ಅತಿಥಿಗಳ ಜೊತೆಗೆ ಬುಲ್ಬುಲ್ ಮಾತಾಡಕ್ಕಿಲ್ವ ಈ ಚಿತ್ರದ ಬಗ್ಗೆ ಮತ್ತು ಈ ಚಿತ್ರದ ಹಾಡುಗಳ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡೋಣ. ಚಿಕ್ಕದೊಂದು ಬ್ರೇಕ್. ನಂಗೆ ಚಾಲೆಂಜ್ ಜೂನಿಯರ್ ಮಾತಾಡಕ್ಕಿಲ್ವಾ 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 ಬುಲ್ಬುಲ್ ಮಾತಾಡಕ್ಕಿಲ್ವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗ ಹರಿಕೃಷ್ಣ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ಪರಿಚಯ ಮಾಡ್ಕೊಂಡ್ವಿ. ಸೊ ಹರಿಕೃಷ್ಣಜಿ, ಇವತ್ತು ನಿಮ್ಮ ಮತ್ತೊಂದು ಮಹತ್ವಾಕಾಂಕ್ಷೆಯ ಚಿತ್ರದ ಆಡಿಯೋ ರಿಲೀಸ್ ಆಯಿತು. ಸೊ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಆಡಿಯೋಗೆ. ಇವತ್ತು ಮಾರ್ಕೆಟಲ್ಲಿ ಬಂದಿದೆ ಅಂತ ಹೇಳಿದ್ರಿ. ಸೊ ಏನು ಸ್ಪೆಷಾಲಿಟಿ ಈ ಚಿತ್ರದ ಹಾಡುಗಳದ್ದು? ಫಸ್ಟ್ ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾವು ದರ್ಶನ್ ಸರ್ಗೆ ಪೂರ್ಣ ಪ್ರಮಾಣವಾಗಿ ಒಂದು ಲವ್ ಆಲ್ಬಮ್ ಮಾಡಿರೋಂಥ ಸಿನಿಮಾ. ಸ್ನೇಹನ ಪ್ರೀತನೂ ಮಾಡಿದ್ವಿ, ಬಟ್ ಅದರಲ್ಲಿ 2 ಹೀರೋ ಇದ್ರು. ಇದರಲ್ಲಿ ಕಂಪ್ಲೀಟ್ ಒಂದು ಲವ್ ಸ್ಟೋರಿ ಆಲ್ಬಮ್ ಮಾಡಿದ್ವಿ. ಸೊ ಎಲ್ಲ ಸಾಂಗ್ಸು ಲವ್ ಅನ್ನೋದೇ ಇರುತ್ತೆ. ನಾವು ಸಾಧಾರಣ ದರ್ಶನ್ ಸರ್ ಅಂದರೆ ಫಸ್ಟ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅನ್ನೋದಿರುತ್ತೆ. ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಜೊತೆಗೆ ಲವ್ ಅನ್ನೋದು ತುಂಬ ಮುಖ್ಯವಾಗಿ ಇರೋದು. ಸೊ ಈ ಆಲ್ಬಮ್ ದರ್ಶನ್ ಸರ್ಗೆ ನಾವು ಮಾಡ್ತಾ ಇರೋದು ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಬೇರೆ ಇರುತ್ತೆ ಅನ್ನೋದು. ಅಂದ್ರೆ ಲವ್ ಟ್ರ್ಯಾಕ್ ಜೊತೆಗೆ ಬೇರೆ ಬೇರೆ ಟ್ರ್ಯಾಕ್ಗಳು ಇರ್ಬೋದಲ್ವಾ? ಅಂದ್ರೆ ಎಲ್ಲ ಇದೆ, ಎಲ್ಲನೂ ಎಲ್ಲ ಜಾನ್ರ್, ಬಟ್ ಟೋಟಲ್ ಇಟ್ಸ್ ಲವ್, ಮೇನ್ ಆಫ್ ಲವ್ ಓರಿಯೆಂಟೆಡ್ ಸಿನಿಮಾ. ನೀವು ಹಾಡು ಹಾಡಿದ್ರೆ ಇದರಲ್ಲಿ? ನನ್ನ ಕೈಗೆ ಹಾಡಿಸಿದ್ದಾರೆ, ನಾನು ಹಾಡಿದ್ದೆ. ಯಾವ್ದು ಹಾಡು ಹಾಡಿದಿರ ನೀವು? ಎಷ್ಟು ಹಾಡು ಹಾಡಿದಿರ? ಒಂದೇ ಹಾಡು ಹೇಳಿದಿರ? ಅದೇ ತಪ್ಪು. ನಿಮ್ಮ ಮನಸ್ಸಿಲ್ಲದ ಒಂದು ಗಾಯಕ ಅಲ್ವಾ ನೀವು? ಮನಸ್ಸಿಟ್ಟು ಮಾಡಿ ಸಂಗೀತ ನಿರ್ದೇಶನ ಮಾಡ್ತೀರಿ, ಹಾಡೋದು ಮಾತ್ರ ಸ್ವಲ್ಪ ಮನಸ್ಸಿಲ್ಲದೆ ಹಾಡ್ತೀರ, ಆದ್ರೂ ಹಿಟ್ ಆಗ್ತಾವಲ್ಲ ಹಾಡುಗಳು. ಅದಷ್ಟು ಒಂದು ರೇಂಜ್ ಪಿಚ್ ಇಟ್ಕೊಂಡಿರ್ತಾರೆ ಸಾಂಗ್ಗೆ. ಸೊ ಅದನ್ನ ಟ್ರ್ಯಾಕ್ ಸಿಂಗರ್ಸ್ ಎಷ್ಟೊಂದು ಜನ ಆಡಲ್ಲ. ಕರೆಕ್ಟ್. ಸೊ ಅದನ್ನ ಇವರೇ ಆಡ್ಬಿಡ್ತಾರೆ. ನಮ್ಗೇನಾಗುತ್ತೆ, ಕೇಳಿ 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 ತುಂಬಾ ಚೆನ್ನಾಗಿ ಆಡಿದಾರೆ. ಮತ್ತೆ ಈ ಸಿನಿಮಾಲಿ ಒಂದು ಅವರು ಹರಿಸರ್ ಆಡಿರೋದು ಒಂದು ಸಾಂಗ್ ಚೂರ್ ಚೆಂಡು ಹುಡುಗಿ ಅಂತ. ಇಟ್ಸ್ ಅ ಸೆಮಿ ಕ್ಲಾಸಿಕಲ್. ತುಂಬಾ ಕಷ್ಟ ಅದು. ಕ್ಲಾಸಿಕಲ್ ಆಡೋದು ಈಸಿ, ಇಲ್ಲಾಂದ್ರೆ ನಾರ್ಮಲ್ ಸಿನಿಮಾ ಇದ್ರಲ್ಲಿ ಆಡೋದು ಈಸಿ, ಬಟ್ ಸೆಮಿ ಕ್ಲಾಸಿಕಲ್ ಅದು ಕಷ್ಟ. ಆಕ್ಚುಲಿ ಹರಿಸರ್ ಆಡ್ತಾ ಇದ್ರು ಟ್ರ್ಯಾಕ್. ಆಗ ವಾಣಿ ಹರಿಕೃಷ್ಣ ಅವ್ರು ಬಂದ್ರು, ಇವ್ರು ವೈಫ್ ಬಂದಾಗ ಅವರು ಸಂಗೀತ ಕಲ್ತಿದ್ದಾರೆ. ಇವರು ಕಲ್ತಿಲ್ಲ ಅಂತ ನಮ್ಗೆ ಹೇಳ್ತಾ ಇರ್ತಾರೆ, ಬಟ್ ಕಲ್ತಿದಾರೋ ಇಲ್ಲೋ ನಮಗೂ ಗೊತ್ತಿಲ್ಲ. ಸೊ ಆಗ ಅವರು ಕೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಆಡ್ಬಿಟ್ಟೆ ಹರಿ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೆ ಶಾಕ್, ಇಷ್ಟು ಚೆನ್ನಾಗಿ ಆಡ್ತೇನೆ ನೀನು ಅಂತ. ಅದು ಅಲ್ಲಿ ಅವರು ಗೊತ್ತಿಲ್ಲ, ಏನೋ ಫ್ಲೂಕಲ್ಲಿ ಆಡ್ಬಿಟ್ಟೆ ಅಂತ ಇವ್ರು ಹೇಳ್ತಾರೆ. ಸೊ ಹಾಡನ್ನ ಕೇಳೋಣ. ಸೊ ಈ ಚಿತ್ರ ಬಗ್ಗೆ ಮಾತಾಡೋದಾದ್ರೆ, ಸೊ ಶ್ರೀಧರ್ಜಿ ನೀವು ಹೇಳಿ, ನಿಮ್ಮ ಚಿತ್ರ ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಾ? ಈಗ ನಮ್ಮದು
ನಂದು ಅಂತ ಏನಿರಲ್ಲ ಇಲ್ಲಿ ಯಾಕಂದ್ರೆ ನಮ್ದೆಲ್ಲ ಟೀಮ್ ಎಲ್ಲ ಸೇರಿ ಒಂದು ಡಿಸಿಷನ್ ತಗೊಂಡು ಮಾಡ್ತಾರೆ. ಅಂದ್ರೆ ಏಪ್ರಿಲ್ ತಿಂಗಳಂತ ಅನ್ಕೊಂಡಿದೀವಿ, ಬಟ್ ಈ ಡೇಟ್ ಯಾವಾಗ ಏನು ಅಂತ ಇನ್ನೂ ನಾವು ನಿರ್ಧಾರ ಮಾಡಿಲ್ಲ. ಅಂತೂ ಏಪ್ರಿಲ್ ಕೊನೆಯ ವಾರ ಆಗಿರ್ಬೋದು, 2ನೇ ವಾರ ಆಗ್ಬೋದು, ಅದು ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದನ್ನ ಅನೌನ್ಸ್ ಮಾಡ್ತೀವಿ ಈಗ. ಬಟ್ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಆಲ್ರೆಡಿ ಹರಿಕೃಷ್ಣ ಅವ್ರು ಕೆಲಸ ಶುರು ಮಾಡಿದ್ದಾರೆ, ಅದ್ರ ವರ್ಕ್ ನಡೀತಾ ಇದೆ. ಟೋಟಲಿ ನಮ್ಮ ವರ್ಕ್ಗಳು CG ವರ್ಕ್ ಆಗಲಿ ಪ್ರತಿಯೊಂದು ರೆಡಿ ಆಗ್ತಾ ಇದೆ. ಗುಡ್. ಸೊ ಕವಿ, ತಾವು ಈ ಸಿನಿಮಾದ ಒಬ್ಬ ಪ್ರೊಡ್ಯೂಸರ್ ಅಂತ ಅನ್ಕೋತೀನಿ ಅಲ್ವಾ? ಇವೆಲ್ಲ ಟೀಮ್ ಸೇರ್ಕೊಂಡು ಮಾಡಿರೋದು? ಅನ್ಅಫಿಷಿಯಲ್ ಬಟ್ ಒಬ್ಬ ಪ್ರೊಡ್ಯೂಸರ್. ಓಕೆ ಓಕೆ. ಸೊ ಜೊತೆಗೆ ಹಾಡು ಕೂಡ ಬರೆದಿದ್ದೀರಾ? ಹೌದು. ಓಕೆ, ಹೇಳಿ ನಿಮ್ಮ ಹಾಡುಗಳ ಬಗ್ಗೆ. ಹಾಡುಗಳು ನಿಜ ಹರಿಸರ್ ಹೇಳ್ದಂಗೆ ತುಂಬಾ ವಿಶಿಷ್ಟವಾಗಿದ್ದಾವೆ. ಅಂದ್ರೆ ಈಗ ಏನ್ ಬರ್ತಾ ಇದೆ ನೀವೆಲ್ಲ ಆಲ್ಬಮ್ಗಳು ನೋಡಿದಾಗ ಅದ್ರಲ್ಲಿರೋ ಮ್ಯೂಸಿಕ್ ಆಗಿರ್ಬೋದು, ಟ್ಯೂನ್ ರೀತಿ ಆಗಿರ್ಬೋದು, ಅಥವಾ ಲಿರಿಕ್ ರೀತಿ ಆಗಿರ್ಬೋದು, ಅದೆಲ್ಲ ಸ್ವಲ್ಪನಾದ್ರೂ ಹೊರತಾ ಇದೆ. ಇವಾಗ ಔಟ್ ಅಂಡ್ ಔಟ್ ನಾನು ಬೇರೆ ಮಾಡ್ಬಿಟ್ಟಿದ್ದೀನಿ ಅನ್ನೋಕ್ಕಾಗಲ್ಲ. ನೀವೊಂದು 5% 10% ವಿಶಿಷ್ಟತೆ ಇದ್ರೂ ಕೂಡ ಅದು ಬೇರೆ ಆಗಿ ನಿಲ್ಲತ್ತೆ. ಆ ತರದೊಂದು ಆಲ್ಬಮ್ ಇದೆ. ನೀವು ಹರಿಸರ್ ಟ್ಯೂನ್ ಇಂದ ಹಿಡಿದು ಅಥವಾ ನನ್ನ ಲಿರಿಕ್ ಇಂದ ಹಿಡಿದು ನೀವು ನೋಡಿದ್ರೆ ಏನೋ ಒಂದು ವಿಭಿನ್ನತೆ ಇದೆ. ಈಗ ಬರ್ತಿರೋ ಅಷ್ಟು ಆಲ್ಬಮ್ ಪಕ್ಕಕ್ಕಿಟ್ಟಾಗ ಇದೊಂದು ಬೇರೆ ಅನ್ಸುತ್ತೆ. ಎಷ್ಟು ಹಾಡು ಬರ್ದಿದ್ದೀರಾ ಇದರಲ್ಲಿ? 5 ಹಾಡುಗಳಿದೆ ಇದರಲ್ಲಿ. ಇದು ನಾನೇ ಬರ್ದಿದ್ದೀನಿ. 5 ನೀವೇ ಬರ್ದಿದ್ದೀರಾ? ಪ್ಯಾಕೇಜ್. ರಚಿತಾ ರಾಮ್ ಮೊದಲನೇ ಬಾರಿಗೆ ನಾಯಕಿಯಾಗಿ ಹೊರಹೊಮ್ತಾ ಇದ್ದೀರಾ. ಓಕೆ, ಕನ್ನಡದ ಹುಡುಗಿ, ಅದೊಂದು ಖುಷಿ. ಸೊ ಹೇಗಿತ್ತು ಅನುಭವ? ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓಪನಿಂಗ್ ಫಿಲಮ್ ಇಷ್ಟು ದೊಡ್ಡ ಬಿಗ್ ಕಾಸ್ಟ್ ಜೊತೆ ಮಾಡಿದೀನಿ ನಾನು, ಅದು 5 ಜನ ಪ್ರೊಡ್ಯೂಸರ್ಸ್ ಬೇರೆ. ಸೊ ತುಂಬಾ ಖುಷಿ ಆಯ್ತು ನನಗೆ. ಟೀಮ್ ಟೆಕ್ನಿಷಿಯನ್ಸ್, ನನಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಟೀಮ್ ಜೊತೆ ಫಿಲ್ಮ್ಸ್ ಮಾಡ್ತಾನೆ ಇರೋಣ ಅನ್ಸುತ್ತೆ. ಬಟ್ ತುಂಬಾ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ. ಸೊ ಇದಕ್ಕಿಂತ ಮುಂಚೆ ನೀವು ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಕನೆಕ್ಷನ್ ಇತ್ತ ಹೇಗೆ ಏನಾದ್ರು? ಇಲ್ಲ, ಆಕ್ಚುಲಿ ಈ ಫಿಲ್ಮ್ ಮಾಡಕ್ಕಿಂತ ಮುಂಚೆ ನಾನು ಅರಸಿ ಮಾಡ್ತಿದ್ದೆ. ಜಿ ಟಿವಿ ಬರ್ತಿತ್ತು ಅರಸಿ ಸೀರಿಯಲ್. ಸೊ ಅದು ನನ್ನ ಡೆಬ್ಯೂ ಸೀರಿಯಲ್, ಇದು ನನ್ನ ಡೆಬ್ಯೂ ಮೂವಿ. ಹೌದು, ಪಕ್ಕ ಆಗೋಯ್ತು ಅಲ್ಲಿಗೆ. ಹಂಗಾದ್ರೆ ಅಂದ್ರೆ ಈಗ ಮುಂದೆ ಸಿನಿಮಾದಲ್ಲೇ ಮುಂದುವರಿಯೋದಿಲ್ಲ? ಡೆಫಿನೆಟ್ಲಿ. ಓಕೆ, ಗುಡ್. ಸೊ ದಿನಕರ್ಜಿ, ನಿರ್ಮಾಪಕರಾಗಿ ನಿಮ್ಮ ಬ್ರದರ್ ಮತ್ತೊಂದು ಸಿನಿಮಾ ಮಾಡ್ತಾರೆ. ನಿಮ್ಮ ಇದು ದರ್ಶನದ ನಿಮ್ಮ ಕಾಂಬಿನೇಷನ್ ಇದು ಎಷ್ಟನೇ ಸಿನಿಮಾ? 2ನೇ ಅಲ್ವಾ? ಸೊ ಹೇಗಿತ್ತು ನಿಮ್ಮ ಅನುಭವ ಹೇಳಿ. ಹೇಗೆ ಪ್ರೊಡ್ಯೂಸರ್ ಅಂತ ಓಡಾಡ್ತೀವಿ ಅಷ್ಟೇ ಸೆಟ್ ಅಲ್ಲಿ, ಬಟ್ ಅಷ್ಟೇನು ಟೆನ್ಷನ್ ಇರ್ಲಿಲ್ಲ. ದುಡ್ಡಿಂದಾಗ್ಲಿ ಏನಿಲ್ಲ, ಅದೆಲ್ಲಾನು ನಮ್ ಫೈನಾನ್ಷಿಯರ್ ಹತ್ರ ನಮ್ ಕ್ಯಾಶಿಯರ್ ಎಲ್ಲ ಹೆಂಗ್ ಡೀಲ್ ಮಾಡ್ಬೇಕಂತ ಮಾಡ್ಕೊಳ್ಳೋರು. ಸೊ ಯಾವ ಟೈಮಲ್ಲಿ ಬರುತ್ತೆ ಅವೆಲ್ಲ ಏನೇನು ಅದೆಲ್ಲ ಮಾಡ್ಕೊಳ್ಳೋದು. ನಾನು ಸುಮ್ಮನೆ ಹಂಗೆ ಸೆಟ್ ಅಲ್ಲಿ ಓಡಾಡ್ಕೊಂಡು ಯೂಶುವಲ್ ಆಗಿ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಿದ್ದೆ ಡೈರೆಕ್ಷನ್ ಮಾಡ್ಬೇಕಾದ್ರೆ. ಇದರಲ್ಲಿ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೂತ್ಕೊಂಡು ಶ್ರೀಧರ್ ಸರ್ ಪಕ್ಕದಲ್ಲಿ ಮಾನಿಟರ್ ನೋಡ್ಕೊಂಡು ಅವ್ರು ಏನೇನು ಮಾಡ್ತಾರೆ ನೋಡ್ಕೊಂಡು ಕೂತ್ಕೊಂಡೆ. ಓಕೆ, ಈಗ ಸ್ವತಃ ದರ್ಶನ್ ತೂಗುದೀಪ್ ನಮ್ಮೊಂದಿಗೆ, ಈ ಚಿತ್ರದ ನಾಯಕ ನಟ ನಮ್ಮೊಂದಿಗೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದರ್ಶನ್ ಜಿ. ನಮಸ್ಕಾರ ಸ್ವಾಮಿ. ಸರ್ ಚೆನ್ನಾಗಿದ್ದೀರಾ? ಎಸ್. ಇವತ್ತು ನಿಮ್ಮ ಚಿತ್ರದ ಬುಲ್ಬುಲ್ ಚಿತ್ರದ ಆಡಿಯೋ ರಿಲೀಸ್ ಆಯ್ತು ಬೆಳಗ್ಗೆ. ಆ ದೃಶ್ಯಗಳನ್ನ ನೋಡ್ತಾ ಇದೀವಿ. ಎಲ್ಲ ನಿಮ್ಮ ತಂಡ ಇಲ್ಲಿ ಕೂತ್ಕೊಂಡಿದೆ. ಸೊ ಏನ್ ಹೇಳಕ್ ಬಯಸ್ತೀರಾ ನಿಮ್ಮ ಚಿತ್ರದ ಬಗ್ಗೆ, ನಿಮ್ಮ ಚಿತ್ರದ ಹಾಡುಗಳ ಬಗ್ಗೆ? ನಮ್ ಚಿತ್ರದ ಬಗ್ಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಯೂಶುವಲಿ ನಾವು ಯಾವ್ದು ಚಿತ್ರ ಮಾಡ್ಬೇಕಾದ್ರೆ ನಮ್ಗೆ ಜನರೇ ಜನಾರ್ದನ, ಆಕ್ಚುಲಿ ಅವರೇ ನಮ್ಗೆ ಅಂದಾತ್ರು. ಸೊ ಅದಕ್ಕೇನೆ ಈ ಸಲ ಆಡಿಯೋನು ಕೂಡ ಅವ್ರವ್ರ ಒಂದು ಸಮ್ಮುಖದಲ್ಲೇ ರಿಲೀಸ್ ಮಾಡಿದ್ದು. ಆಮೇಲೆ ಎಲ್ಲ ಪಬ್ಲಿಕ್ ರಿಲೀಸ್ ಮಾಡಿದ್ದು ನಮ್ಮ 3 ಕಡೆನು ಆಡಿಯೋ. ಸೊ ಫಸ್ಟ್ ಅವ್ರಿಗೆ ರೀಚ್ ಆಗ್ಬೇಕಾದ್ರೆ ಅವರೇ ಚೀಫ್ ಗೆಸ್ಟ್ ಗಳೆಲ್ಲ ನಮ್ಗೆ. ಅದಾದ್ಮೇಲೆ ಇನ್ ಸಿನಿಮಾ ಅಂತಂದಾಗ ಒಂದು ಕ್ಲೀನ್ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಅಂತ ಹೇಳ್ಬೋದು ನಾನು. ಓಕೆ. ಸೊ ಎಲ್ಲರೂ ನೋಡುವಂತ, ಎಂಜಾಯ್ ಮಾಡುವಂತ ಸಿನಿಮಾ ಅಲ್ಲಲ್ಲ, ಖಂಡಿತ. ಬೇಕಾದ್ರೆ ನೀವು ಈಗ ಸಾಂಗ್ಗಳು ಕೂಡ ಒಂದು ಕ್ಲಿಪ್ಪಿಂಗ್ಸ್ ನೋಡಿದ್ರು ಕೂಡ ಸೊ ಎಲ್ಲೂ ಅಶ್ಲೀಲತೆ ಇಲ್ದೇನೆ, ಸೊ ಎಲ್ಲ ಮನೆ ಮಂದಿ ಫ್ರಮ್ 6 to 60 ಅಂತ ಏನ್ ಹೇಳ್ತೀವಿ. ಸೊ ಎಲ್ರು ಯಾವ್ದೇ ಮುಜುಗರ ಇಲ್ಲದೆ ಕೂತ್ಕೊಂಡು ಕಣ್ತುಂಬ ನೋಡೋಂತ ಸಿನಿಮಾ. ಎಸ್. ಇನ್ನು ಒಂದು ವಿಶೇಷತೆ ನಾನು ಕೇಳ್ಬೇಕು ಅನ್ಕೊಂಡೆ. ಇಲ್ಲಿ ನಿಮ್ ಬ್ರದರ್ ಇದಾರೆ ದಿನಕರ್ ಅವರು, ಜೊತೆಗೆ ಶ್ರೀಧರ್ ಅವರು ಇದಾರೆ. ಎಲ್ಲರೂ ಇವತ್ತು ಮಾಲೆ ಹಾಕಿದ್ರಾ? ಏನು ವಿಶೇಷತೆ ಎಲ್ಲ ಸೇರ್ಕೊಂಡು? ವಿಶೇಷತೆ ಅಂದ್ರೆ ಯೂಶಲಿ ವರ್ಷ ಹೋಗೋದೊಂದು ಪದ್ಧತಿ ಇದ್ದೇ ಇದೆ ನಮ್ದು. ಆದ್ರೆ ಏನಂದ್ರೆ ಯೂಶಲಿ ನಾನ್ ಮನೆ ಹಾಕೊಂಡಾಗ ಕೆಲಸ ಮಾಡಲ್ಲ, ಅಂದ್ರೆ ಸ್ವಲ್ಪ ಅದ್ರಲ್ಲೇ ಇರೋಣ ಅಂತ. ಯಾಕಂದ್ರೆ ಯೂಶಲಿ ಕೆಲಸ ಮಾಡ್ಬೋದು, ಆದ್ರೆ ನನಗೆ ಇದಾಗಲ್ಲ. ಸರಿ ಕೆಲಸ ಮಾಡ್ತಿರೋ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಈಗ ಗ್ಯಾಪ್ ಸಿಗ್ತದೆ, ಯಾಕಂದ್ರೆ ಬೃಂದಾವನ್ ತರ ನಡೀತಾ ಇದೆ. ಶೆಡ್ಯೂಲ್ ಗ್ಯಾಪ್ ಮಾಡಿ ಸೊ ಎಲ್ಲ ಇವತ್ತು ಮನೆ ಹಾಕ್ಸ್ಕೊಳ್ಳೋಣ. ಆಮೇಲೆ ಹೆಚ್ಚಾಗಿ ಇವತ್ತು ನಾವು ಮಲೆ ಹಾಕ್ಸ್ಕೊಂಡಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹರಿಕೃಷ್ಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಇವತ್ತಿನ ಹೀರೋ ಅವರೇನೆ ಇವತ್ತು ಆಕ್ಚುಲಿ. ಇವತ್ತು ಆಕ್ಚುಲಿ ಅವ್ರು ಡಿ-ಬೀಟ್ಸ್ ಅಂತ ಒಂದು ಆಡಿಯೋ ಸಂಸ್ಥೆ ಚಾಲನೆ ಮಾಡಿದ್ದಾರೆ. ಸೊ ನಮ್ ಸಿನಿಮಾನ ಅವ್ರು ತಗೊಂಡಿದ್ದಾರೆ. ಸೊ ನಿಜವಾಗ್ಲೂ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಎಮ್ಮರವಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹರಿಕೃಷ್ಣ ಏನಾದ್ರು ಹೇಳಿ ಬಯಸ್ತೀರಾ ದರ್ಶನ್ ಅವ್ರಿಗೆ? ಥ್ಯಾಂಕ್ಸ್ ಅಣ್ಣ. ಅಣ್ಣ ಸ್ವಾಮಿ, ಥ್ಯಾಂಕ್ಸ್ ಸ್ವಾಮಿ.
ಥ್ಯಾಂಕ್ ಯು ವೆರಿ ಮಚ್ ದರ್ಶನ್ ಜಿ ನಮ್ಮ ಜೊತೆ ಮಾತಾಡಿದಕ್ಕಾಗಿ. ಸೊ ಚಿತ್ರದ ನಾಯಕ ನಟ ದರ್ಶನ್ ನಮ್ಮೊಂದಿಗೆ ಮಾತಾಡಿದ್ರು. ಸೊ ಅವ್ರ ಪ್ರಕಾರ ಒಂದು ಕ್ಲೀನ್ ಎಂಟರ್ಟೈನರ್ ಸಿನಿಮಾ, ಸೊ ಫ್ಯಾಮಿಲಿ ಎಲ್ಲ ನೋಡುವಂಥದ್ದು ಆ ಥರದ ಚಿತ್ರಗಳು ಈ ಸದ್ಯಕ್ಕೆ ಬೇಕಾಗಿದೆ ಅನ್ಕೋತೀನಿ. ಸೊ ಆ ಮೂಲಕ ಮತ್ತೊಂದು ಹೊಸ ಚಿತ್ರ, ನಿರೀಕ್ಷೆ ಚಿತ್ರ ಬರ್ತಾ ಇದೆ. ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ, ಬುಲ್ಬುಲ್ ಮಾತಾಡಕ್ಕಿಲ್ವಾ? ಈ ಟೈಟಲ್ ಯಾಕೆ ಇಟ್ಟಿದ್ದು, ಯಾರು ಹೇಳಿದ್ದು? ಇದು ಟೈಟ್ಲು ಆಕ್ಚುಲಿ ನನಗಿಂತ ಮೊದಲು ದಿನಾಕರ್ ಅವರಿಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟಿರೋ ಟೈಟ್ಲು. ಆಕ್ಚುಲಿ ಕತೆ ಈಗ ಮಾಡೋಣ ಅಂತ ಒಪ್ಕೊಂಡಾಗ ಹರಿಕೃಷ್ಣ ಹತ್ರ ನಮ್ಮ ದಿನಾಕರ್ ಅವರಿಗೆ ಈ ತರ ನಾವೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಹಿಂಗೆ ಮಾಡೋಣ ಒಂದು ಸಿನಿಮಾ ಅದಕ್ಕೆ ಫಸ್ಟ್ ಅವ್ರು ಹೇಳಿದ್ರೆ ಬುಲ್ಬುಲ್ ಟೈಟ್ಲ್ ಇಡಿ ಅಂತ. ಇಲ್ಲ, ಅವ್ರು ಫಸ್ಟ್ ಏನಂದ್ರೆ ಅದೇ ಈ ತರ ಒಂದು ಸಿನಿಮಾ ಮಾಡ್ಬೇಕಾರಿಜಿ ಎಲ್ಲ ನೀವಾಗ್ಲಿ, ಶ್ರೀಧರ್ ಸರ್ ಆಗ್ಲಿ, ಕೆ ಸರ್ ಆಗ್ಲಿ, ಕವಿರಾಜ್ ಆಗ್ಲಿ, ನಾನಾಗ್ಲಿ ಎಲ್ಲ ಈಕ್ವಲ್ ಶೇರ್ ಹೋಲ್ಡರ್ ಪ್ರೊಡ್ಯೂಸರ್ಸ್. ಸೊ ಸಿನಿಮಾ ಮಾಡೋಣ ಏನಂತೀರಾ ಅಂತ ಹೇಳಿದಕ್ಕೆ ಅವರು ಸಿನಿಮಾ ಮಾಡೋಣ ಅಂತ ಫಸ್ಟ್ ಹೇಳಿಲ್ಲ, ಸರ್ ಬುಲ್ಬುಲ್ ಅಂತ ಟೈಟ್ಲ್ ಇಡೋಣ ಸರ್ ಅದು ಫಸ್ಟ್ ಹೇಳಿದ. ಅದು ಹೇಳಿದ ತಕ್ಷಣ ಆಮೇಲೆ ನಾನು ಶ್ರೀಧರ್ ಸರ್ಗೆ ಫೋನ್ ಮಾಡ್ಬಿಟ್ಟು, ಶ್ರೀಧರ್ ಸರ್ ಹಿಂಗೆ ಹೇಳ್ತಾರೆ ಸೂಪರ್ ಆಗಿದೆ, ನಮ್ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ, ಅದನ್ನೇ ಇಡೋಣ ಅಂದ್ಬಿಟ್ಟು ಫಿಕ್ಸ್ ಆಗಿ ಇಟ್ಟಿದ್ದು. ಏನು ಸರ್ ಬುಲ್ಬುಲ್ ನೀವು ಒಂದು ಜಮಾನದಲ್ಲಿ ಹಂಗೆ ಏನಾದ್ರು ಆ ಥರದ್ದೇನಿಲ್ಲ, ಬಟ್ ಈ ಸಿನಿಮಾಗೆ ಅದು ತುಂಬಾ ಹೋಲುತ್ತೆ. ಓಕೆ, ಸಿನಿಮಾಲಿ ಅದೇನೇ ಪದ ಗೊತ್ತಿರೋ ಪದ ಇದ್ರು ಈ ಸಿನಿಮಾಗೋಸ್ಕರ ಇರೋ ತರ ಇದೆ. ಆ ಸಿನಿಮಾ ನೋಡಿದ್ರೆ ಅನಿಸ್ಬಿಡುತ್ತೆ. ಇನ್ನೊಂದೇನಂದ್ರೆ ಟೈಟ್ಲ್ ಇಟ್ಟ ಮೇಲೆ ತುಂಬಾ ನಮ್ಗೆ ಇಂಪ್ರೂವ್ಮೆಂಟ್ ಆಯ್ತು. ಬಿಕಾಸ್ ಆಫ್ ಟೈಟ್ಲು ನಮ್ ಕತೆಗೆ ಬೇರೆ ಒಂದು ರೂಪನೇ ಬಂದು ಶೇಪ್ ಬಂದ್ಬಿಡ್ತು. ಬಿಕಾಸ್ ಆಫ್ ಟೈಟ್ಲು ಅಂಬರೀಶ್ ಅವ್ರು ಕರ್ಕೊಂಡು ಬಂದು ಲಿಂಕ್ ಮಾಡಕ್ ನಾವು ಹೊರಟಾಗ ಕತೆನೇ ಬೇರೆ ಆಗೋಯ್ತು. ಸೊ ಟೈಟ್ಲ್ ತುಂಬಾ ಬೂಸ್ಟ್ ಮಾಡಿದೆ. ಓಕೆ, ಬುಲ್ಬುಲ್ ಮಾತಾಡಕ್ಕಿಲ್ವಾ ಹಾಡು ಟೈಟಲ್ ಸಾಂಗ್ ಕೂಡ ಇದೆ ಅನ್ಕೋತೀನಿ. ಹೌದು, ಅದೇ ಮೇನ್ ಸಾಂಗ್. ಅದೇ ಮೇನ್ ಸಾಂಗ್. ಅದನ್ನ ನೀವು ಹಾಡಿದ್ರೆ? ಇಲ್ಲ, ಅದನ್ನ ಹಾಡಿಲ್ಲ, ಹೇಮಂತ್ ಹಾಡಿದ್ದಾರೆ. ಹೇಮಂತ್ ಹಾಡಿರೋದು. ಸೊ ಈ ಚಿತ್ರದ ಹಾಡುಗಳನ್ನ ನಾವು ಕೇಳೋಣ. ಎಕ್ಸ್ಕ್ಲೂಸಿವ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಕೆಲವೊಂದು ದೃಶ್ಯಗಳು ಕೂಡ. ಸೊ ಹಾಗಾದ್ರೆ ಬನ್ನಿ, ಈ ಚಿತ್ರದ ಒಂದು ಹಾಡನ್ನ ಈಗ ನೋಡ್ತಾ ನಾವು ಚಿಕ್ಕದೊಂದು ಬ್ರೇಕ್ ತಗೋಣ. ಬ್ರೇಕ್ ನಂತರ ಮತ್ತೆ ಮಾತುಕತೆ ಮುಂದೆ. Senorita, ay 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 yo. Senorita, ay 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 yo. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾವಾರಿ. ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬುಯ್ ಬುಯ್ ಮಾತಾಡಕ್ಕಿಲ್ವಾ, ಬುಯ್ ಬುಯ್ ಮಾತಾಡಕ್ಕಿಲ್ವಾ. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಮಾತಾಡಕ್ಕಿಲ್ವಾ, ಬುಯ್ ಬುಯ್ ಮಾತಾಡಕ್ಕಿಲ್ವಾ, ಮಾತಾಡಕ್ಕಿಲ್ವಾ, ಬುಯ್ ಬುಯ್ ಮಾತಾಡಕ್ಕಿಲ್ವಾ. ಬುಲ್ಬುಲ್ ಮಾತಾಡಕ್ಕಿಲ್ವಾ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ಚಿತ್ರದ ಬುಲ್ಬುಲ್ ಅಂತಂದ್ರೆ ರಚಿತಾರಾಮ್ ಅಲ್ವೇನ್ರಿ? ಎಸ್. ಇನ್ನು ಬುಲ್ಬುಲ್ ಹೇಗೆ ಸೆಲೆಕ್ಟ್ ಆದ್ರಿ ಬುಲ್ಬುಲ್ ಆಗಿ ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹೇಗೆ ಸೆಲೆಕ್ಟ್ ಆದ್ರಿ ನೀವು ರಚಿತಾ? ಆಕ್ಚುಲಿ ನಾನು ಅರಸಿ ಶೂಟಿಂಗ್ ಹೋಗ್ಬೇಕಾದ್ರೆ ಪೋಸ್ಟರ್ಸ್ ನೋಡ್ತಿದ್ದೆ. ನೀವು ಕನ್ಸ್ಕೊಂಡಿದ್ರೆ ದರ್ಶನ್ ಜೊತೆ ಹಿಂಗೆ ಆಕ್ಟ್ ಮಾಡ್ತೀನಿ ಅಂತ? ನಿಜವಾಗ್ಲೂ ಇಲ್ಲ. ಅದು ನನ್ನ ಫಸ್ಟ್ ಫಿಲಂ ಬುಲ್ಬುಲ್ ಅಂತಾನೂ ನಿಜವಾಗ್ಲೂ ಇರ್ಲಿಲ್ಲ. ಅದೇ ಹೇಳ್ತೀನಿ ನೋಡಿ, ಅರಸಿ ಶೂಟಿಂಗ್ ಹೋಗ್ಬೇಕಾದ್ರೆ ನಾನು ವಾಲ್ ಪೋಸ್ಟ್ ನೋಡ್ತಾ ಇದ್ದೆ. ಅವಾಗ ತಾನೇ ಇವ್ರದ್ದು ಮುಹೂರ್ತ ಮುಗ್ದಿತ್ತು. ಅವಾಗ ಹೀರೋಯಿನ್ ಸರ್ಚ್ ಅಲ್ಲಿದ್ರು ಇವರು. ಅವಾಗ ನಾನು ಪೇಪರ್ ಅಲ್ಲೆಲ್ಲ ನೋಡ್ತಿದ್ದೆ, ಅನುಷ್ಕಾ, ರಮ್ಯಾ ಅವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅನ್ಕೊಂಡೆ. ಹಾಗೆ ಹೋಗ್ತಾ ವಾಲ್ ಪೋಸ್ಟ್ ನೋಡಿದಾಗ ಸ್ಕೆಚ್ ಇತ್ತಲ್ಲ, ನಾನು ಅಮ್ಮಂಗೆ ಹೇಳ್ತಿದ್ದೆ, ಸ್ಕೆಚ್ ನಾನು ಆದ್ರೆ ಹೇಗಿರುತ್ತೆ, ದರ್ಶನ್ ಸರ್ದು ಒಂದು ರೋಸ್ ಕೊಡೋದಿತ್ತು, ಆ ರೋಸ್ ನಾನು ಇಸ್ಕೋಬೇಕು ಫಿಲ್ಮ್ ಅಲ್ಲಿ, ನಾನು ಹೀರೋಯಿನ್ ಆಗ್ಬೇಕು ಅಂತ. ಅಮ್ಮ ಹೇಳ್ತಿದ್ರು ಫಸ್ಟ್ ಅರಸಿ ಸೀರಿಯಲ್ ಮುಗಿಸು, ಆಮೇಲೆ ಅವ್ರ ಫಿಲಮೇ ಮುಗಿಸ್ಬಿಟ್ಟಿರ್ತಾರೆ, ನೀನ್ ಅದ್ ಮಾಡೋಷ್ಟಲ್ಲಿ ಅಂದ್ರು. ಅದು ಆಯ್ತು, ನಮ್ದು ಎಂಡ್ ಆಯ್ತು ಅರಸಿ ಸೀರಿಯಲ್. ಸೊ ಹಂಗೆ ಹೋಗ್ತಾ ಬರ್ತಾ ಬರ್ತಾ ಫೈನಲಿ ಅದು ಅದು ನೀವು ಹೇಳಿ, ನೀವು ನಿಮ್ ಕಡೆ ಅದು ಆಕ್ಚುಲಿ ಶ್ರೀಧರ್ ಸರ್ಗೆ
ಒಬ್ಬ ಕೋಆರ್ಡಿನೇಟರ್ ಮುಖಾಂತರ ನಮ್ದು ಫೋಟೋ ತರಿಸ್ಕೊಂಡಿದ್ದೆ. ತೋರಿಸಿ ನಂಗೆ ಸ್ವಲ್ಪ ಇಂಪ್ರೆಸ್ ಆಯಿತು. ಓಕೆ, ಇವ್ರನ್ನ ನಾವೆಲ್ಲರೂ, ಯಾಕಂದರೆ ಇವ್ರನ್ನ ಸೆಲೆಕ್ಷನ್ಗೆ ಹೆಂಗೆ ಅಂದರೆ ಇವ್ರಿಗೆ ನಿಜವಾಗಿ ಹೇಳಬೇಕು ಅಂದರೆ ನಮ್ಮ ಹರಿ ಸಾರು, ದಿನಕರ್ ಸಾರು, ಕವಿರಾಜರು, ಆಮೇಲೆ ಗುರು ಕಿರಣ್ ಎಲ್ಲರೂ ಒಂದು ಟೀಮೇ ಸೇರಿದ್ದು ಅವತ್ತು. Actually ಅದು ನಾನು ಇವನ್ನೆಲ್ಲ ಟಿವಿಲಿ ನೋಡ್ತಿದ್ದೆ, ಲೈವ್ ಅಲ್ಲಿ ನೋಡ್ತಿದ್ದೀನಿ. ಒಂದ್ ನಿಮಿಷ ನಾನೇ ಪಿಂಚ್ ಮಾಡ್ಕೊಂಡಿದ್ದೀನಿ, ನಿಜಾನ ಇಲ್ಲ ಫೇಕಾ ನನಗೆ ಗೊತ್ತಾಗ್ತಿಲ್ಲ. ಆಮೇಲೆ ಗೊತ್ತಾಯ್ತು, ನಿಜವಾಗ್ಲೂ ಇವರೆಲ್ಲ ನಾನು ಮೀಟ್ ಮಾಡಿದೀನಿ ಇವ್ರನ್ನ ಅಂತ. ಸೊ ಎಲ್ಲರೂ ಕುತ್ಕೊಂಡು ನೋಡಿದ್ರು. ಬಟ್ ಎಲ್ಲರಿಗೂ ಅನ್ಸಿದ್ದು ಓಕೆ, ಹುಡುಗಿನ ಹಾಕ್ಸ್ಬೋದು, ನಿಮ್ಮ ಪಾತ್ರಕ್ಕೆ ಶೂಟ್ ಆಗುತ್ತೆ ಅಂತ ಹೇಳಿ. ಹೈಟ್ ಎಷ್ಟಿದೆ ನಿಮ್ದು? ಐ ಮೀನ್ ದರ್ಶನ್ ಅಂದ್ರೆ ಹೈಟ್ ಒಂದು ಮುಖ್ಯ ಕ್ರೈಟೀರಿಯಾ ಆಯ್ತಾ? ಇಲ್ಲ, ನಮ್ಗೆ ಹೈಟ್ ಫಸ್ಟ್ ನಮ್ಗೆ ಹೈಟ್ ಇಷ್ಟ ಆಯ್ತು. ಆಕ್ಚುಲಿ ದರ್ಶನ್ ಅವರಿಗೆ ನಾವು ಹೀರೋಯಿನ್ ಹುಡ್ಕೋದೇ ತುಂಬಾ ಕಷ್ಟ. ಅವ್ರ ಹೈಟಿಗೆ ಮ್ಯಾಚ್ ಮಾಡೋದಂತೂ ತುಂಬಾನೇ ಕಷ್ಟ. ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾ ಹುಡುಗಿಯರು ಸಿಗೋದೇ ಇಲ್ಲ ಆ ಲೆವೆಲಿಗೆ. ಅದ್ರಲ್ಲಿ ನಮಗೆ ಹೈಟ್ ಓಕೆ, ಇವರು 5'6" ಏನೋ ಇದ್ದಾರೆ, ಇವ್ರು ನಮಗೆ ಆ ಲೆವೆಲ್ ಅದರಲ್ಲಿ ಓಕೆ ಅಂತ ನಾವು ಫಿಕ್ಸ್ ಮಾಡಿಕೊಂಡು ಅಲ್ಲಿಗೆ ನಮ್ಮ ಈ ಸಿನಿಮಾದಲ್ಲಿ ನನಗೆ ಹೈಟ್ ನನಗೆ ವೇರಿಯೇಷನ್ ಆಗಲಿಲ್ಲ. ಒಂದು ಸೀನ್ ತೆಗೆಯುವಾಗಲೇ ಪ್ರತಿಯೊಂದು ಸಿನಿಮಾದಲ್ಲೂ ಹೀರೋಯಿನ್ ದರ್ಶನ್ ಅವ್ರಿಗೆ ಹೀರೋಯಿನ್ ತೆಗಿಬೇಕು, ಇಬ್ಬರದ್ದು ಕಾಂಬಿನೇಷನ್ ಶಾಟ್ ತೆಗಿಬೇಕಂದ್ರೆ ಪ್ರಾಬ್ಲಮ್ ಆಗ್ಬಿಡ್ತದೆ ನಮಗೆ, ಹೈಟ್ ವೇರಿಯೇಷನ್ ಬಂದ್ಬಿಡುತ್ತೆ. ಬಟ್ ನನಗೆ ಅನ್ಸೇ ಇಲ್ಲ ಈ ಸಿನಿಮಾದಲ್ಲಿ ಅಷ್ಟೊಂದು. ಓಕೆ, ಸೊ ಹಾಗೆ ಸರ್ ನಿಮ್ಮ ಕಾರಣ ಏನು? ಇಲ್ಲ, ನಾವು ಆಲ್ಮೋಸ್ಟ್ ಒಂದು ಇದು ದೊಡ್ಡ ಹೀರೋಯಿನ್ಗೆ ಹೋಗೋಣ ಅಂತೆಲ್ಲ ಅದು ಒಂದ್ ಕಡೆ ನಡೀತಾ ಇತ್ತು. ಮತ್ತೆ ಜೊತೆಗೆ ನಾವೆಲ್ಲ ಒಂದು 100-150 ಜನ ಹುಡುಗಿರದು ಫೋಟೋಸ್ ತಂದು ಆಡಿಷನ್ಸ್ ಮಾಡಿ ಅದರಲ್ಲಿ ಒಬ್ರು ಆಕ್ಟಿಂಗ್ ಮಾಡಿದ್ರೆ ನಮ್ಗೆ ಇನ್ನೊಂದೇನಂದ್ರೆ ಮೇನ್ ನಾವು ಟೀಮಲ್ಲಿ ಏನ್ ಅನ್ಕೊಂಡಿದ್ವಿ ಅಂದ್ರೆ ಬುಲ್ಬುಲ್ ಅಂತ ಹೇಳಿದ್ರೆ ಮಾಮೂಲಿ ರೋಡಲ್ಲಿ ಹೋಗೋರು ರೇಕ್ಸ ತರದ್ ಇರಬಾರ್ದು, ನಮ್ಮ ಮನೆ ಮಗಳು ಅಂತ ಅನ್ಸ್ಬೇಕು, ಕ್ಯಾರೆಕ್ಟರ್ ಹಂಗ ಅನ್ಸ್ಬೇಕು ಅಂದ್ಬಿಟ್ಟು ಆತರ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಯಾರು ಹೋಲ್ತಾನೆ ಇರ್ಲಿಲ್ಲ, ತುಂಬಾ ಕಷ್ಟ ಆಗೋದು. ಸೊ ಫೈನಲಿ ನಮ್ಗೆ ಬಿಂದ್ಯಾ ಮೀನ್ಸ್ ರಿಚಿತಾ ರಾಮ್ ಸಿಕ್ಕಿದ್ರು. ನೀವು ಸೀರಿಯಲ್ ಬಿಂದ್ಯಾ, ಸಿನಿಮಾದಲ್ಲಿ ರಚಿತಾನಾ? ಹೌದು. ಕವಿ ನಿಮ್ ಪಾತ್ರ ಇಲ್ವಾ? ನಮ್ಮ ಪಾತ್ರ ಖಂಡಿತ ಕೈವಾಡ ಎಲ್ರದ್ದು ಹೇಗಿದೆಯೋ ಆ ತರ ನಮ್ದು ಇದೆ. ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ, ನಮ್ಗೆ ತುಂಬಾ ಇಷ್ಟ ಆಗಿದ್ದು, ಈಗ ನಾವು ಒಂದು ದೊಡ್ಡ ಹೀರೋಯಿನ್ ಅಂತ ಇದ್ವಿ, ಯಾರೊಬ್ರು ಆಲ್ರೆಡಿ ಸೌತ್ ಇಂಡಿಯಾದ ದೊಡ್ಡ ತಾರೆ ಹೊಸಬ್ರು ಅಂದಾಗ ನಾವು ಎರಡು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನೋಡಿದಾಗ ಕನ್ನಡದ ಹುಡುಗಿ ಆಗಿದ್ದು ಮತ್ತೆ ನಮಗೆ ಬೇಕಾದಾಗ ಡೇಟ್ ಸಿಗೋ ಹುಡುಗಿ ಆದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ಅನ್ನೋದು ತುಂಬಾ ಮುಖ್ಯ ಆಯ್ತು ನಮ್ಗೆ. ಅದು ಇವ್ರು ಆಕೆಯಲ್ಲಿ ಪಾತ್ರ ನೋಡಿದ ತಕ್ಷಣ ಇವರು ಕಾಫಿ ಡೇಲಿ ಕೂತಿದ್ರು, ನಾವು ಎಲ್ಲರೂ ಎಂಟ್ರಿ ಕೊಟ್ವಿ. ನಾನು ನೋಡಿದೆ ಅವ್ರ ಮುಖದಲ್ಲಿ ಗಮನಿಸಿ ಏನು ಹೀಗ್ ಬರ್ತಾರಂತ. ಹರಿ ಸರ್ ಇದ್ರು, ಗುರು ಕಿರಣ್ ಇದ್ರು, ದಿನಕರ್ ಇದ್ರು, ಶ್ರೀಧರ್ ಇದ್ರು. 5 ಜನ ಇವರು ಆಶ್ಚರ್ಯ ಮುಖದಲ್ಲಿ ಕಾಣ್ತಿತ್ತು, ಅವ್ರ ಮುಖದಲ್ಲಿ ಕಾಣ್ತಿತ್ತು. ಸೊ ಮತ್ತೆ ನಮ್ಗೆ ಹೋಮ್ಲಿ ಅನ್ಸಿದ್ರು, ಅದೇ ಬೇಕಾಗಿತ್ತು. ಕರೆಕ್ಟ್, ಅದೇ ಮುಖ್ಯವಾಗಿ ಸೆಲೆಕ್ಟ್ ಆಗೋ ಕಾರಣ. ಸೊ ಹರಿ ತಾವೇನಾದ್ರು ಹೇಳ್ತೀರಾ? ಏನಿಲ್ಲ. ಓಕೆ, ನಾನು ನಿಮ್ಗೆ ಯಾಕೆ ಕೇಳಿದೆ ಅಂದ್ರೆ ಈಗ ಕೆಲವೊಂದ್ಸಲ ಕವಿಗಳಿಗೆ ಹೀರೋಯಿನ್ ಎಷ್ಟು ಬ್ಯೂಟಿಫುಲ್ ಆಗಿರ್ತಾಳೆ ಅದ್ರ ಮೇಲೆ ಕೂಡ ಸ್ಫೂರ್ತಿ ಬರುತ್ತಲ್ವಾ? ಹೌದು, ಬರೆಯಕ್ಕೆ. ಈಗ ಬರ್ದಿದೆ, ಇವ್ರ ಕಣ್ಣು ನೋಡ್ಬಿಟ್ಟು ಡಿಂಪಲ್ ಮೇಲೆ ಬರ್ದಿದ್ದೀನಿ. ಇವ್ರ ಕಣ್ ಮೇಲೆ ಡಬ್ಬಲ್ ಬ್ಯಾರಲ್ ಗನ್ ಅಂತೆ ಕಾಡಿವೆ ಜೋಡಿ ಕಣ್ಗಳು ಅಂತ. ಡಿಂಪಲ್ ಕೆಮ್ಮೆ ಮುಟ್ಲಾ ಒಮ್ಮೆ ಈ ಡಿಂಪಲ್ ಕೆಮ್ಮೆ ಅಂತ ಬರೆದಿದೀವಿ. ಸೊ ಇವ್ರು ನೋಡಿ ಒಂದಷ್ಟು ಬರ್ದಿದೆ, ಲೈನ್ ಅಲ್ಲಿ ಹುಟ್ಟಿದೆ. ಆ ಮಟ್ಟಿಗೆ ಇನ್ಸ್ಪೈರ್ ಮಾಡಿದ್ದಾರೆ. ಗ್ರೇಟ್. ಸೊ ಕಂಗ್ರಾಟ್ಸ್. ಹೇಳ್ಬೇಕು, ನಾನು ಥ್ಯಾಂಕ್ ಮಾಡ್ಬೇಕು. ಓಕೆ, ಇನ್ನು ಹೀರೋಯಿನ್ ವಿಚಾರದಿಂದ ಲೌಕಿಕ ವಿಚಾರದಿಂದ ಆಧ್ಯಾತ್ಮಿಕ ವಿಚಾರಕ್ಕೆ ಹೊರಡೋದಾದ್ರೆ ಇದು ಈ ವೇಷ ನೀವು ಇವತ್ತು ಮಾಲೆ ಹಾಕೊಂಡಿದ್ರೆ ಏನ್ ಕಾರಣ? ಎಲ್ಲರೂ ಸೇರ್ಕೊಂಡು? ಇಲ್ಲ ಅಂದ್ರೆ ವರ್ಷ ಹೋಗ್ತಾ ಇದ್ವಿ ನಾವು. ಈ ವರ್ಷ ಸ್ವಲ್ಪ ಫ್ರೀ ಆದ್ಮೇಲಿಂದ ಹೋಗೋಣ, ದರ್ಶನ್ದು ನೋಡ್ಕೋಬೇಕಲ್ಲ ಫ್ರೀ ಆಗಿರೋದು. ಸೊ ಅದರಿಂದ ಮುಂದಕ್ಕೆ ಹಾಕೊಂಡಾಗ ಆಕ್ಚುಲಿ ಜಾನ್ವರಿ ನಾವು ಡಿಸೆಂಬರ್ ಎಂಡ್ ಇಲ್ಲ ಜಾನ್ವರಿಲಿ ಆಗ್ತಾ ಇದ್ವಿ. ಸೊ ಅದು ಹಂಗೆ ನಮ್ದು ಶೂಟಿಂಗ್ ಕಂಪ್ಲೀಟ್ ಆಗಿ ಫೈನಲ್ ಕಾಪಿ ರೆಡಿ ಮಾಡ್ಬೇಕಿತ್ತು, ಅರ್ಜೆನ್ಸಿ ಇತ್ತು. ಸೊ ಅದ್ರೆಲ್ಲ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಹಾಕೊಳ್ಳೋಣ ಅನ್ಬಿಟ್ಟು ಅದಂಗೆ ತಳ್ಕೊ ಬಂದ್ಬಿಟ್ಟು ಇಲ್ಲಿಗೆ ಬಂತು. ಸೊ ಇನ್ನು ಮುಂದಕ್ಕೆ ಹೋದ್ರೆ ಆಮೇಲೆ ರಿಲೀಸ್ ಆದ್ಮೇಲೆ ಆಗುತ್ತೆ, ತುಂಬಾ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಈಗಲೇ ಡಿಸೈಡ್ ಮಾಡ್ಕೊಂಡು. ಮಜಾ ಅಂದ್ರೆ ಇವತ್ತು ಮಾಲೆ ಹಾಕಿದ್ದಾರೆ, ಇನ್ನೂ ಅದು ತಲೆ ಹೋಗಿಲ್ಲ, ಏನಾದ್ರು ಮಾತಾಡ್ಬಿಡ್ತಾರೆ. ಸ್ವಾಮಿ ಶರಣ ರಿಜಿಸ್ಟರ್ ಆಗಬೇಕಲ್ಲ. ಸೊ ಹರಿಕೃಷ್ಣಜಿ, ನೀವು ಹಾಡಿರೋ ಹಾಡನ್ನು ದಯವಿಟ್ಟು ತಾವು ಹಾಡ್ಬೇಕಂತ ಕೇಳ್ಕೊತೀವಿ. ಎಲ್ಲರೂ ಒತ್ತಾಯದ ಮೇರೆಗೆ ಯಾವ ಹಾಡಿದ್ದು ಏನಂದ್ರೆ ಹೂ ಚೆಂಡು ಹುಡುಗಿ. ಹೂ ಚೆಂಡು ಹುಡುಗಿ ಹಾಡು ಅಷ್ಟು ಬ್ಯೂಟಿಫುಲ್ ಆಗಿದೆ, ಲೈನ್ ತುಂಬಾ ಚೆನ್ನಾಗಿರೋದು ಅಲ್ಲ? ಮತ್ತೆ ಹೂ ಚೆಂಡು ಹುಡುಗಿ ಅಲ್ಲಿ ಅಪ್ಪಿ ತಪ್ಪಿ ಬಂದ್ಬಿಡ್ತು ಬಾಯಿಗೆ, ಅದು ಇನ್ನೊಂದ್ಸತಿ ಬರಲ್ಲ. ಇದೇನು ಮಾಡೋದು, ನೀವು ಟ್ರೈ ಮಾಡಿ ಒಂದ್ಸಲ. ನೀವು ಹಾಡಿದ ತಕ್ಷಣ ನಾನು ಅಲ್ಲಿ ಆಡಿಯೋ ಇದನ್ನ ಏನಂತೀರಿ, ನಿಮ್ಮ ಒರಿಜಿನಲ್ ಟ್ರ್ಯಾಕ್ ಇದೆಲ್ಲ ಪ್ಲೇ ಮಾಡಿಸ್ಬಿಡ್ತೀನಿ. ನೀವು ಪ್ಲೇ ಮಾಡ್ಬಿಡಿ ಆಗ್ಬಿಡ್ತೀವಿ. ನಿಜ ಇಲ್ಲ, ಅದು ಹೆಂಗೋ ಒಂದ್ಸತಿ ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ. ಜೊತೆಲೆ ಮಾಡೋಣ ಹಂಗಾದ್ರೆ. ಅದು ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ. ನಾವು ಅದು ಆಮೇಲೆ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಅದನ್ನ ಹಾಡೋದಕ್ಕೆ, ತುಂಬಾ ಕೆಟ್ಟದಾಗ ಬಂದಿದೆ. ಇಲ್ಲ, ಅದು ನಾವು ಅವ್ರು ಆಡ್ಬಿಟ್ರು, ಎಲ್ಲರೂ ಸಾಂಗ್ ಶೂಟಿಂಗ್ ಮಾಡಿದ್ಮೇಲಿಂದ ನನ್ಗೆ ಕವಿಗಳಿಗೆ ಡೈರೆಕ್ಟರ್ಗೆ ಅನಿಸ್ತು
ಹರಿ ಸರ್ ತುಂಬಾ ಚೆನ್ನಾಗಿದೆ, ಅದನ್ನೇ ರಿಟೈನ್ ಮಾಡ್ಕೊಬೋಣ, ತುಂಬಾ ಚೆನ್ನಾಗಿ ಆಡ್ಬಿಟ್ಟಿದ್ದಾರೆ ಅವರು ಅಂತ. ಸೊ ಆಮೇಲಿಂದ ಹರಿ ಸರ್ಗೆ ಫೋನ್ ಮಾಡಿ ಹೇಳಿದ್ವಿ, ಹರಿ ಸರ್ ನಂದೇನ್ ಪ್ರಾಬ್ಲಮ್ ಇಲ್ಲ, ನೀವು ರಿಟೈನ್ ಮಾಡಿದ್ರೆ, ಬಟ್ ಇನ್ನೊಂದ್ಸತಿ ಆಡಿ ಅನ್ಮಾದ ದಯವಿಟ್ಟು ಹೇಳ್ಬೇಡಿ, ಅದೇನೋ ಬಂದ್ಬಿಡ್ತು, ಇನ್ನೊಂದ್ಸತಿ ಖಂಡಿತ ಬರಲ್ಲ ನನ್ನ ಕೈಲಿ, ಇನ್ನೊಂದ್ಸತಿ ಏನ್ ಆಡ್ಬೇಕು ಅಂದ್ರೆ ಬೇರೆಯವ್ರ ಕೈಲಿ ಆಡ್ಸ್ಬೋಣ, ನನ್ನ ಕೈಲಂತೂ ಆಗಲ್ಲ ಅಂತಾನೆ ಹೇಳ್ಬಿಟ್ಟಿದ್ರು. ಓಕೆ, ಸೊ ಹಾಗಾದ್ರೆ ಬನ್ನಿ ಈಗ ಹರಿ ಅವರು ಹಾಡಿರುವಂತ ಈ ಹಾಡನ್ನು ನೋಡೋಣ. ನೋಡ್ತಾ ಚಿಕ್ಕದೊಂದು ಬ್ರೇಕ್ ಮಾಡೋಣ. ಚೆಂಡು ಹುಡುಗಿ ಆಟಿಗೆ ನುಗ್ಗಿ ಕಥಕಳಿ ಆಡಿದಳು, ಚೆಂಡು ಹುಡುಗಿ ಆಟಿಗೆ ನುಗ್ಗಿ ಕಥಕಳಿ ಆಡಿದಳು, ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಕಲಿಬಿಲಿಯಾಗಿಹನು, ಉಗುರಿ ಬಿಟ್ಲು ಗುಂಡಿಗೆ ಒಳಗೆ ಎಗರಿ ಬಿತ್ತು ಜೀವವೇ ಹೊರಗೆ, ಡಾರ್ಲಿಂಗ್ ವೈ ಯು ಕಿಲ್ಲಿಂಗ್. ಚೆಂಡು ಹುಡುಗಿ ಹಾರ್ಟಿಗೆ ನುಗ್ಗಿ ಕಥಕಳಿ ಆಡಿದಳು, ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಕಲಿಬಿಲಿಯಾಗಿಹನು. ಮಾತಾಡಕ್ಕಿಲ್ವಾ 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 ಮಾತಾಡಕ್ಕಿಲ್ವಾ. ಬುಲ್ಬುಲ್ ಚಿತ್ರದ ಬಗ್ಗೆ ಮಾತಾಡಲು ನಮ್ಮ ಜೊತೆಗೆ ಚಿತ್ರತಂಡ ಸದಸ್ಯರೆಲ್ಲರೂ ಇದ್ದಾರೆ. ಇವ್ರ ಜೊತೆ ಮಾತಾಡೋಣ. ಇನ್ನು ವಿಶೇಷವಾಗಿ ಈ ಚಿತ್ರದ ಕವಿ ಅಂದ್ರೆ ಕವಿರಾಜ್, ಅಂದ್ರೆ ಈ ಚಿತ್ರದ ಹಾಡು ಬರೆದಿರೋರು ಕವಿರಾಜ್ ಕೂಡ ನಮ್ಮೊಂದಿಗಿದ್ದಾರೆ. ಜಗದಲ್ಲಿರುವ ಪುಚ್ಚರಲ್ಲಿ ನಾನು ಒಬ್ಬ. ಓಕೆ, ಮತ್ತೆ ಮುಂದೆ ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ, ನೀನನ್ನವಳೆನ್ನುವುದೇ ನನಗೆ ಜಂಬ, ಜೋಪಾನ ಮಾಡುವೆನು ತುಂಬಾ ತುಂಬಾ. ಬ್ಯೂಟಿಫುಲ್. ಕವಿ ಅವರು ಬರೆದಿರುವಂತ ಈ ಹಾಡನ್ನ ಈಗ ನೋಡ್ಕೊಂಬ. ಜೋಪಾನದಲ್ಲಿರು ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ, ನೀನನ್ನವಳೆನ್ನುವುದೇ ನನಗೆ ಜಂಬ, ಜೋಪಾನ ಮಾಡುವೆನು ತುಂಬಾ ತುಂಬಾ, ಜೀವಮಾನವೆಲ್ಲ ನೀಡು ಪ್ರೀತಿ ಸಾಲ, ಇನ್ನೇನು ಬೇಡ ಇಷ್ಟೇ ಬೇಡಿಕೆ, ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ. ಎಸ್, ಚಿತ್ರದ ಹಾಡನ್ನು ಕೇಳಿದ್ವಿ. ಇನ್ನೊಂದು ಹಾಡು, ಇನ್ನೂ 2 ಹಾಡುಗಳು ಬಾಕಿ ಇದೆ, ಕೇಳೋಣ. ಜೊತೆಗೆ ಆಡಿಯೋ ರಿಲೀಸ್ ಕೂಡ ಮಾಡೋಣ ಇಲ್ಲೇ. ಜೊತೆಗೆ ಡಿ ಬೀಟ್ಸ್ ಅಂದರೆ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪನಿಗೆ ತುಂಬ ಜನ ಗಣ್ಯರು ವಿಶಸ್ ಹೇಳಿದರೆ, ಅದನ್ನು ಕೂಡ ಕೇಳೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಈ ಚಿತ್ರದ ಮುಖ್ಯ ಅಂಶ, ತುಂಬ ಮುಖ್ಯ ಅಂಶ ಅಂದರೆ ಅಂಬರೀಷ್ ಅವರು ಡ್ಯಾನ್ಸ್ ಮಾಡಿದ್ದಾರೆ, ಹಾಡು ಹೇಳಿದ್ದಾರೆ, ಏನೇನೋ ಮಾಡಿದ್ದಾರೆ. ಹೇಗಿತ್ತು ಹೇಳಿ, ನೀವು ಹೇಳಿ ಫಸ್ಟ್. ಈಗ ನಾನು ಅಂಬರೀಷ್ ಅಪ್ಪಾಜಿ ಹತ್ರ ನಾನು ಕೋಆರ್ಡಿನೇಟರ್ ಆಗಿರುವಾಗ ಕೆಲಸ ಮಾಡಿದ್ದೆ. ನಾನು ಡೈರೆಕ್ಟರ್ ಆದ್ಮೇಲೆ ಮಾಡಿರಲಿಲ್ಲ. ಬಟ್ ಅವರು ಯಾಕೆಂದ್ರೆ ಅವ್ರ ಹತ್ರ ಕೆಲಸ ತಗೊಳ್ಳೋದು ತುಂಬ ಈಸಿ. ಯಾಕೆಂದ್ರೆ ಅವ್ರನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ತುಂಬ ಮಗು ಥರ ಬಂದು ಯಾಕೆ ಮಾಡಿ ಹೋಗ್ಬಿಡ್ತಾರೆ. ಅವ್ರು ಯಾವಾಗಲಾಗಲಿ ಇಂಥ ದಿವಸ ನನ್ನ ಎಲ್ಲ ಸಿನಿಮಾದಲ್ಲಿ ಅವರು ನನ್ನ ಮುಗಿತಾ ಎಷ್ಟೊತ್ತಿ ಹೋಗ್ತೀನಿ ಅಂತ ಅವ್ರು ಕೇಳ್ತಾರೆ. ಬಟ್ ಇದ್ರಲ್ಲಿ ಹಂಗಲ್ಲ, ನಾವೇ ಸರ್ ಅಪ್ಪಾಜಿ ಹೋಗಿ ಅಂದರೆ ಇನ್ನೂ ತೆಗಿರೋ ಅನ್ನೋ ಲೆವೆಲಿಗಿದ್ರು ಅವರು. ತುಂಬ ಖುಷಿಯಾಗಿದ್ರು, ತುಂಬ ಹೆಲ್ತಿಯಾಗಿ ಒಬ್ಬ ಅವರು ಎನರ್ಜಿ ನೋಡ್ಬಿಟ್ರೆ ಅವರು ನಾವೇ ಡಲ್ ಹೊಡಿತಾ ಇದ್ವಿ. ಆ್ಯಕ್ಚುಲಿ ಸಖತ್ ಎನರ್ಜಿ ಅವರಿಗೆ. ನೀವು ಆ ಸಾಂಗ್, ಕೆಲವು ಸಾಂಗ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಸಾಂಗ್ಗಳು ಹಾಕಿದ್ರಲ್ಲ, ಅದರಲ್ಲಿ ಸಾಂಗಲ್ಲಿ ಕೆಲವು ಸೀನ್ಗಳಲ್ಲಿ ತುಂಬ ಎನರ್ಜಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಓಕೆ, ರಚಿತಾ, ನೀವು ಫಸ್ಟ್ ಸಲ ಆಕ್ಟ್ ಮಾಡಿರೋದು, ಐ ಮೀನ್ ಅಂಬರೀಷ್ ಅವ್ರ ಜೊತೆ ಇದೆಯಾ ನಿಮ್ದು ಹಾಡು ಸ್ಟೆಪ್ಸ್ ಅದೆಲ್ಲ? ಹೌದು, ಫ್ಯಾಮಿಲಿ ಸಾಂಗ್ ಅಲ್ಲಿ ಇದೆ. ಹೇಗಿತ್ತು? ಲವ್ಲಿ. ಅದೇ ಶ್ರೀಧರ್ ಸರ್ ಹೇಳ್ದಂಗೆ ನಿಜವಾಗ್ಲೂ ಅವ್ರ ಜೊತೆ ವರ್ಕ್ ಮಾಡೋದು ಅಂದ್ರೆ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಖುಷಿ ಆಗ್ತಿತ್ತು, ಅವ್ರು ಯಾವಾಗ ಸೆಟ್ಟಿಗೆ ಬರ್ತಾರೆ ಅಂತ ಕಾಯ್ತಿದೆ. ಇನ್ಫ್ಯಾಕ್ಟ್ ನಾನು ಯಾವಾಗ ಬರ್ತಾರೆ ಆ ಎನ್ವಿರಾನ್ಮೆಂಟ್ ಹೆಂಗೆ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಸಖತ್ ಮಜವಾಗಿರ್ತಾರೆ, ನಗಿಸ್ತಾನೆ ಇರ್ತಾರೆ ಯಾವ ಎಲ್ಲಾ ಟೈಮಲ್ಲಿ ಎಲ್ರು. ಅವ್ರು ಯಾರು ನಾವು ಸ್ಪಾಟ್ ಅಲ್ಲೂ ಅಷ್ಟೇ ಸೀರಿಯಸ್ ಆಗಿ ಯಾರು ಕೆಲಸನೇ ಮಾಡಲ್ಲ.
ಎಲ್ಲ ಖುಷಿಯಾಗಿ. ಬಟ್ ಸೀನಿಯರ್ ಮೋಸ್ಟ್ ಆಕ್ಟ್ರು ನಮ್ಗೆ ಅವರು ಹೆಂಗೆ ಹ್ಯಾಂಡಲ್ ಮಾಡೋದನ್ನ ಒಂದು ಭಯ ಇತ್ತು. ಬಟ್ ತುಂಬಾ ಈಸಿ, ಅದೇ ಶ್ರೀಧರ್ ಸರ್ ಹೇಳ್ದಂಗೆ ಮಗು ತರ ತುಂಬಾ ಈಸಿ. ಆಕ್ಚುಲಿ ದರ್ಶನೇ ಒಂದೊಂದ್ಸತಿ ಮುಗಿತಾ ಅಪ್ಪಾಜಿನ್ ಅವ್ರು ಭಯ, ನಾನು ಇರ್ತೀನಿ, ನೀನ್ ಯಾರು ನನ್ ಕಳ್ಸಕ್ಕಿಲ್ಲ, ನಾ ಇರ್ತೀನಿ ಅಂತ ಅವರು. ಆದ್ರೆ ಅವ್ರು ಏನಂದ್ರೆ ತುಂಬಾ ಹೊತ್ತು ಬೇಡ, ಬೇಗ ಅವ್ರ ಪೋರ್ಷನ್ ಮುಗಿಸ್ಕೊಬಿಡಿ, ನಾವೆಲ್ಲ ಇರ್ತೀವಲ್ಲ ಅವ್ರು ಬೇಗ ಮುಗಿಸ್ ಕಳಿಸ್ಬಿಡಿ ಅಂತ. ಬಟ್ ನಿಜವಾಗ್ಲೂ 60s ಅಲ್ಲೂ ಅವ್ರಿಗೆ ಒಂದು 35-40 years ಮ್ಯಾನ್ದು ಎನರ್ಜಿ ಹಂಗೆ ಇದೆ ಅವ್ರಿಗೆ. ನೀವು ಹೋಗ್ತಿದ್ರ ಸರ್ ಸೆಟ್ಗೆ? ಯಾವಾಗಲೂ ಒಂದ್ಸತಿ ಹೋಗ್ತೀನಿ. ಅಂಬರೀಶ್ ಅವ್ರು ಸಿಕ್ಕಿದ್ರೆ ನಿಮ್ಗೂ? ಹೌದು, ಸಿಕ್ತಿದ್ರು. ಫಸ್ಟ್ ಟೈಮ್ ಇರ್ಬೇಕು ನಾನು ಮಾತಾಡಿಸಿ ಚೆನ್ನಾಗಿ. ಯಾಕಂದ್ರೆ ತುಂಬಾ ಸತಿ ನೋಡಿದ್ದೀನಿ, ರವಿ ಸರ್ ಜೊತೆ ಇರ್ಬೇಕಾದ್ರೆ ತುಂಬಾ ಸತಿನೇ ನೋಡಿದ್ದೀನಿ, ಬಟ್ ನಾನು ಯಾವತ್ತೂ ಮಾತಾಡ್ಸಿರ್ಲಿಲ್ಲ. ಬಟ್ ಇಲ್ಲಿ ಇರ್ಬೇಕಾದ್ರೆ ಮಾತಾಡಿಸಿ, ಇವತ್ತು ನಮ್ಮ ಕಂಪನಿ ಸ್ಟಾರ್ಟ್ ಆಗಿರೋ ದಿನ, ಸೊ ಎಲ್ಲರೂ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅವ್ರಿಗೆ ಆಡಿಯೋ ಕೊಟ್ಟು ಬಂದಿರೋದು. ಬ್ಯೂಟಿಫುಲ್. ನಿಮ್ಮ ಭರತನಾಟ್ಯನ ಯೂಸ್ ಮಾಡ್ಕೊಂಡಿದ್ದೀರ ಅನ್ಕೋತೀನಿ. ಬ್ಯೂಟಿಫುಲ್. ಇನ್ನು ಈ ಚಿತ್ರದಲ್ಲಿ ಅಂಬರೀಶ್ ಅವರು ಮತ್ತು ದರ್ಶನ್ ಇಬ್ರದ್ದು ಕಾಂಬಿನೇಷನ್ ಹಾಡು, ಅದೇ ಹಾಡು ನಾವು ನೋಡ್ಕೊಂಡು ಬಂದ್ವಿ ಕೂಡ. ಸೊ ಈ ಹಾಡನ್ನ ಪಿಕ್ಚರೈಸ್ ಮಾಡ್ಬೇಕಾದ್ರೆ ಹೇಗಿತ್ತು ಅಟ್ಮಾಸ್ಫಿಯರ್ ಶ್ರೀಧರ್? ಅದು ಒಂಥರ ಅದ್ಭುತ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಿಫೈಯಿಂಗ್. ಅವ್ರಿಬ್ರು ಅಂಬರೀಶ್ ಮತ್ತು ಒಂದ್ ಕಡೆ ರೆಬಲ್ ಸ್ಟಾರು, ಒಂದ್ ಕಡೆ ಚಾಲೆಂಜಿಂಗ್ ಸ್ಟಾರು, ಅದ್ರ ಜೊತೆಲಿ 100 ಜನ ಡ್ಯಾನ್ಸರ್ಸು, ಅದು ಬೇರೆ ಡ್ರೆಸ್ಗಳು, ಆ ಕಾಸ್ಟ್ಯೂಮ್ಸು, ಆಮೇಲೆ ಬಾಂಬೆ ಡ್ಯಾನ್ಸರ್ಸು, ಅದ್ರ ಜೊತೆ ಅವ್ರನ್ನೆಲ್ಲರನ್ನೂ ಜೊತೆಲಿ ಕೂಡ ಹಾಕೊಂಡು ನಾವು ವರ್ಕ್ ಮಾಡೋದು ಒಂಚೂರು ಸಾಹಸ. ಆದ್ರೂ ನಾವು ವರ್ಕ್ ಮಾಡೋದಕ್ಕೆ ಏನೋ ಒಂದು ಹರ್ಷ ಪಾಪ ತುಂಬಾ ಆಕ್ಚುಲಿ ಅವರು ನಮ್ಗಿಂತ ಜಾಸ್ತಿ ಹರ್ಷಕ್ಕೆ ತೊಂದರೆ ಆಗ್ಬೇಕಾಗಿತ್ತು. ಹರ್ಷ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಬಂದು ಅಪ್ಪಾಜಿ ಯಾವ ಬರ್ತಾರೆ ಕರೆಕ್ಟಾಗಿ ಅಪ್ಪಾಜಿ ಬಂದ ತಕ್ಷಣ ಅಪ್ಪಾಜಿದೆಲ್ಲ ಪ್ಲಾನ್ ಮಾಡಿ ತೆಗಿತಾ ಇದ್ರು. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಯುವ ದಿನಕರ ಆಗಲಿ, ನಮ್ಮ ಕವಿರಾಜ್ ಆಗಲಿ, ಎಲ್ಲ ಸ್ಪಾಟಲ್ಲಿ ಇದ್ಬಿಟ್ಟು ನಾವೆಲ್ಲರೂ ಈಗ ಏನು ನೆಕ್ಸ್ಟ್ ಅವರೆಲ್ಲ ಬಂದು ಏನು ಕಾಂಬಿನೇಷನ್ ಇರ್ತಾರೆ ಆ ಶಾಟಿಗೆ ಏನೇನು ಅರೇಂಜ್ ಮಾಡಬೇಕು ಅಂತ ಎಲ್ಲರೂ ಸೇರ್ಕೊಂಡು ಅರೇಂಜ್ ಮಾಡ್ತಾ ಇದ್ದು. ಈಗ ನಾವು ಆ ಕಾಂಬಿನೇಷನ್ ಹಾಡು ನೋಡೋಣ. ನೀವು ಅಂಬರೀಷ್ಗೋಸ್ಕರ ಏನಾದರೂ ಲೈನ್ಗಳು ನೀವು ಬರೆದಿರುವಂಥದ್ರಲ್ಲಿ? ಇದೆ, ತುಂಬಾ ಇದೆ ಆಕ್ಚುಲಿ. ಅವ್ರನ್ನೇ ಆಲ್ಮೋಸ್ಟ್ ಕದ್ದು ಮಾಡಿರೋ ಹಾಡಿದೆ ಆಕ್ಚುಲಿ. ಇವಾಗ 10 ತಾರೀಕು ಇಟ್ಮಲ್ ಅವರೇ ಕಾಳು ಅಂತ ಬರುತ್ತೆ. ಇನ್ನೊಂದು ಧೈರ್ಯದ ಬಗ್ಗೆ ಮಾತು ಬಂದಾಗ ಹೆದರೋ ಜಾತಕ ನಮ್ದು ಅಲ್ಲ ಪುರ್ ಅಂತ ಇವ್ರು ಹೇಳ್ತಾರೆ. ಅದರಲ್ಲಿ ಆ ಸ್ಕೂಲಿಗೆ ನಾವೇ ಪ್ರಿನ್ಸಿಪಲ್ ಅಂತ ಇವ್ರದೊಂದು ಕೌಂಟರ್ ಇದೆ. ಮತ್ತೆ ಇನ್ನೊಂದು ಸಾಂಗ್ ಅಲ್ಲಿ ಕೂಡ, ಈ ಸಾಂಗ್ ಅಲ್ಲೇ ಅಂತ ಅಲ್ಲ, ಇನ್ನೊಂದು ಸಾಂಗ್ ಜಲೀಲ ಅಂತೆಲ್ಲ ಯೂಸ್ ಮಾಡ್ಕೊಂಡಿವಿ. ಹತ್ತಿಯ ನನ್ನ ಸೈಕಲ್ ಬೇಕಿಲ್ಲ ಹೋಗೋ ಜಲೀಲ, ಆ ತರ ಇದೆ. ಅಂದ್ರೆ ಈ ಥ್ರೂ ಔಟ್ ಮೂವಿ ಬುಲ್ಬುಲ್ ಅಂತ ಟೈಟ್ಲ್ ಯಾವಾಗ ಬಂತು ಆವಾಗ ಅದರಿಂದ ತುಂಬಾ ತಗೊಂಡಿವಿ ನಾವು. ಬುಲ್ಬುಲ್ಲೇ ಅಂಬರೀಶ್ ಅವ್ರ ಡೈಲಾಗ್. ಸೊ ಈ ಮೂವಿಲಿ ಆ ಟೈಟ್ಲಿಂದ ಅಂಬರೀಶ್ ಅವರಿಂದ ತುಂಬಾ ಬದಲಾವಣೆಗಳು ಪ್ಲಸ್ ಬದಲಾವಣೆಗಳಾಗಿದೆ. ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಬನ್ನಿ ಈಗ ನಾವು ಈ ಚಿತ್ರದ ಈ ಕಾಂಬಿನೇಷನ್ ಅಂದ್ರೆ ಅಂಬರೀಶ್ ಮತ್ತು ದರ್ಶನ್ ಕಾಂಬಿನೇಷನ್ ಹಾಡನ್ನು ನೋಡೋಣ. ಹಾಗೆ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಕೊನೆ. ಜೂನಿಯರ್ ಹೇಳಪ್ಪ ಸೀನಿಯರ್, ಅರೆ ಜೂನಿಯರ್ ಏನಪ್ಪ ಸೀನಿಯರ್, ಟೂ ಬಿಟ್ಟೆ ನಿನ್ನ ಜೊತೆನ, ಯಾಕ್ ಬಿಟ್ಟೆ ಯಾನ ಮಾಡ್ದೇನಾ, ಅಪ್ಪನ್ ಮಾತು ಕೇಳಬೇಕು ಪುರ್, ನಮ್ ತಾತನ್ ಮಾತು ಕೇಳಿದ್ದೀಯ ಪುರ್, ನಂಗೆ ಚಾಲೆಂಜ್. ಜೂನಿಯರ್ ಹೇಳಪ್ಪ ಸೀನಿಯರ್, ಅರೆ ಜೂನಿಯರ್ ಏನಪ್ಪ ಸೀನಿಯರ್, ಟೂ ಬಿಟ್ಟೆ ನಿನ್ನ ಜೊತೆನ, ಯಾಕ್ ಬಿಟ್ಟೆ ಯಾನ ಮಾಡ್ದೇನಾ, ಅಪ್ಪನ್ ಮಾತು ಕೇಳಬೇಕು ಪುರ್, ನಮ್ ತಾತನ್ ಮಾತು ಕೇಳಿದ್ದೀಯ ಪುರ್, ನಂಗೆ ಮಾತಾಡಕ್ಕಿಲ್ವಾ 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 ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಬುಲ್ಬುಲ್ ಈ ಚಿತ್ರವನ್ನ ಆಡಿಯೋ ರಿಲೀಸ್ ಮಾಡಿದ್ದು ಡಿ ಕಂಪನಿ, ಡಿ ಬೀಟ್ಸ್ ಅನ್ನೋ ಕಂಪನಿ. ಹರಿಕೃಷ್ಣ ಅವ್ರದ್ದು. ಡಿ ಅಂತ ಯಾಕೆ ಇಟ್ಟಿರ್ತಾವೆ ಸರ್? ಡಿ ಬೀಟ್ಸ್ ಅನ್ನೋದು ಫಸ್ಟ್ ನಾನು 3 ವರ್ಷ ಆಯ್ತು ಸರ್, 4 ವರ್ಷ ಆಯ್ತು. 4 ವರ್ಷ ಆಯ್ತು ನನ್ನ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ದು ಡಿ ಬೀಟ್ಸ್ ಅಂತ. ಅದು ಡಿ ಅನ್ನೋದು ದರ್ಶನ್. ಅವರು ಅಂದರೆ ಅವ್ರ ಮೂಲಕನೇ ಬಂದಿರೋದು. ಸೊ ಅದು ಅವ್ರ ಹೆಸರಿಂದನೇ ಇಟ್ಟಿರೋದು ಅದು ಡಿ ಬೀಟ್ಸ್ ಅನ್ನೋ ಸ್ಟುಡಿಯೋ. ಸೊ ನಾನು ಆಡಿಯೋ ಮಾಡಬೇಕು ಅಂದ್ಕೊಂಡಾಗಲೂ ಸರಿ ಅದೇ ಸ್ಟುಡಿಯೋದೇ ಹೆಸರಿಟ್ಟು ಮಾಡಿದ್ದು ನಾನು, ಡಿ ಬೀಟ್ಸ್ ಅನ್ನೋದು. ಎಸ್. ಇನ್ನು ಡಿ ಬೀಟ್ಸ್ಗೆ ಕನ್ನಡ ಚಿತ್ರರಂಗದ ಹಲವಾರು ಗಣ್ಯರು ಶುಭ ಕೋರಿದ್ದಾರೆ. ಬನ್ನಿ ನೋಡೋಣ. ಹರಿಕೃಷ್ಣ ಅವ್ರಿಗೆ ಆಲ್ ದಿ ಬೆಸ್ಟ್. ಯಾಕಂದ್ರೆ ಡಿ ಬೀಟ್ಸ್ ಇಂದ ಈಗ ಮೊದಲನೇದಾಗಿ ಆಡಿಯೋ ಕಂಪನಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಡೆಯಿಂದ ಆಮೇಲೆ ಸಮಸ್ತ ಕನ್ನಡ ಜನತೆಯಿಂದ ಅವ್ರಿಗೆ ಆಲ್ ದಿ ಬೆಸ್ಟ್, ಹೃದಯಪೂರ್ವಕ ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ನು ಮ್ಯೂಸಿಕ್ ಡೈರೆಕ್ಟ್ರು
ಮ್ಯೂಸಿಕ್ ಮಾಡಿ ಇವತ್ತೊಂದು ಒಳ್ಳೆ ಹೆಸರು ಮಾಡಿ, ಸೊ ಅದೇ ಅವ್ರ ಸಂಸ್ಥೆಯಿಂದನೇ ಇವತ್ತೊಂದು ಆಡಿಯೋ ಕಂಪ್ನಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ನಿಮ್ಮ ಪ್ರೋತ್ಸಾಹ ಬೆಂಬಲ ಅವ್ರಿಗೆ ಆಶೀರ್ವಾದ ಮಾಡಿ, ಸೊ ಎಲ್ಲರೂ ಅವ್ರ ಸಪೋರ್ಟು ಕೂಡ ಅವ್ರಿಗೆ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹಾಯ್ ಹರಿಕೃಷ್ಣ ಆ್ಯಂಡ್ ಬೇಡ ಫಾರ್ಮಲ್ ಆಗಿಬಿಡುತ್ತೆ. ಸೊ ಹಾಯ್ ಹರಿ, ಚಿತ್ರರಂಗಕ್ಕೆ ತಾವು ಕಾಲಿಟ್ಟ ಮೇಲೆ ಕೆಲವು ಬದಲಾವಣೆಗಳು ನೋಡಿದ್ದೇನೆಂದರೆ, ಒಂದು, ಒಬ್ಬ ಒಳ್ಳೆ ಸಂಗೀತಗಾರನಿಂದ ಒಬ್ಬ ಒಳ್ಳೆ ಸಂಗೀತ ನಿರ್ದೇಶಕನಾಗಿ ನೀವು ಕನ್ವರ್ಟ್ ಆಗಿದ್ದು, ಸಂಗೀತ ನಿರ್ದೇಶಕನಾದ್ಮೇಲೆ ನಿಮ್ಮ ಸೈಜ್ ಕೂಡ ಚಿಕ್ಕದ್ರಿಂದ ದೊಡ್ಡದಾಗಿದ್ದು, ಡಿ ಬೀಟ್ಸ್ ಅನ್ನೋ ಒಂದು ಕಂಪನಿ ನೀವೇನು ಸ್ಟಾರ್ಟ್ ಮಾಡಿದ್ರಿ, ಆಡಿಯೋ ಕಂಪನಿ, ಅದಕ್ಕೆ ಫಸ್ಟ್ ಶುಭ ಹಾರೈಸ್ತಾ ಇದ್ದೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಕಂಪನಿ ನಿಮ್ಮಷ್ಟೇ ದೊಡ್ಡದಾಗ್ಲಿ, ಇನ್ನೂ ದೊಡ್ಡದಾಗ್ತಾನೆ ಇರಲಿ, ಬಟ್ ಅದರೊಟ್ಟಿಗೆ ನೀವು ಸಾಕಷ್ಟು ಅಗಲ ಹೋಗೋದು ಬೇಡಿ. ನಿಮ್ಮೆಲ್ಲರ ಮುದ್ದಿನ ಕರಡಿ ಹರಿಕೃಷ್ಣ ಅವರ ದಿ ಬೀಟ್ಸ್ ಮ್ಯೂಸಿಕ್ ಸಂಸ್ಥೆಗೆ ಹೃತ್ಪೂರ್ವಕ ಶುಭಾಶಯ. ಹರಿ, ತುಂಬ ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ, ಸದಾಕಾಲ ಶುಭವಾಗಲಿ ಅಂತ ನನ್ನ ಹೃದಯ ತುಂಬಿದ ಹಾರೈಕೆ. ಡಿ ಬೀಟ್ಸ್ ಆಡಿಯೋ ಕಂಪನಿ ಹೆಸರಿದು, ವಸ್ತು ನಮ್ಮ ಹರಿಕೃಷ್ಣಂದು. ಸದ್ಯಕ್ಕೆ ನೀವೆಲ್ಲ ಕುಣಿತಿರೋದು ಅವನ್ ಬೀಟ್ಸ್ಗೆ, ಇನ್ನು ಮುಂದಕ್ಕೂ ಕುಣಿದು ಕೈ ಜೋಡಿಸಿ ಅವನ್ ಡಿ ಬೀಟ್ಸ್ಗೆ. ನಮಸ್ಕಾರ. ಹಿಟ್ ಕೃಷ್ಣ ಅವ್ರಿಗೆ ಡಿ ಬೀಟ್ಸ್ ಅಂತ ಒಂದು ಆಡಿಯೋ ಕಂಪನಿ ಲಾಂಚ್ ಮಾಡ್ತಾ ಇದ್ದೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್. ದೊಡ್ಡ ಕಂಪನಿ ಆಗಲಿ, ಕೋಟಿ ಕೋಟಿ ಸಂಪಾದನೆ ಮಾಡೋ ಥರ ಆಗಿ. ಥ್ಯಾಂಕ್ ಯು. ಕನ್ನಡದಲ್ಲಿ ಒಬ್ಬ ಸಂಗೀತ ನಿರ್ದೇಶಕನಾಗಿ ಸಾಕಷ್ಟು ಹೆಸರು ಮಾಡಿರೋ, ಈಗ ತುಂಬ ಬೇಡಿಕೆಯಲ್ಲಿರೋ ಹರಿಕೃಷ್ಣ. ನಂಗೆ ತುಂಬ ಖುಷಿ ಅಂದರೆ ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋಕೆ ನನ್ನ ಖುಷಿ. ಒಂದು ದೊಡ್ಡ ಕಂಪ್ನಿ ಓಪನ್ ಮಾಡಿದರೆ ಡಿ ಬೀಟ್ಸ್. ಎಸ್, ಇದು ಗಣ್ಯರ ಶುಭಾಶಯಗಳು. ಏನಾದ್ರು ಹೇಳ್ತೀರಾ ಈ ಎಲ್ಲ ಶುಭಾಶಯಗಳಿಗೆ ಪ್ರತಿಕ್ರಿಯೆ? ನಾನು ಇವತ್ತು ನೋಡಿದ್ದೆಲ್ಲ ಅವ್ರು ಮಾಡ್ಕೊಂಡು ಬಂದಿರೋದು. ನಿಜವಾಗ್ಲೂ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಖಂಡಿತ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಮಾತ್ರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಶ್ರೀಧರ್ ಜಿ, ನಮ್ಮ ಜೊತೆ ಮಾತಾಡಿದ್ದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಚಿತ್ರ ಕೊಡ್ತೀರಿ ಅಂತ ಅನ್ಕೋತೀನಿ. ದಿನಕರ್ ಜಿ, ಥ್ಯಾಂಕ್ಸ್ ಅಲಾಟ್ ನಿಮಗೂ ಕೂಡ. ಅಯ್ಯಪ್ಪ ಮಾಲೆ ಬೇರೆ ಹಾಕೊಂಡಿದ್ದಾರೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ರಚಿತಾರಾಮ್, ಉಜ್ವಲ ಭವಿಷ್ಯ ನಿಮ್ದಾಗಲಿ, ಕನ್ನಡ ಚಿತ್ರರಂಗ ಒಂದು ಒಳ್ಳೆ ನಾಯಕಿ ನಿಮ್ಮ ಮೂಲಕ ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ಸ್ ಅಲಾಟ್. ಕವಿ, ಹೀಗೆ ನಿಮ್ಮ ಲೇಖನಿ ಸದಾ ಕಾಲ ಚುರುಕಾಗಿ ಓಡ್ತಾ ಇರಲಿ, ಒಳ್ಳೆ ಹಾಡುಗಳು ಬರ್ತಾ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಪಕ್ಕದಲ್ಲಿ ಈ ಡಿ ಶೇಪ್ನ ಕೆಲವೊಂದು ಬಾಕ್ಸ್ಗಳಿವೆ. ಈ ಡಿ ಶೇಪ್ನ ಬಾಕ್ಸ್ಗಳಲ್ಲಿ ಡಿ ಚಿತ್ರದ ಆಡಿಯೋ ಸಿಡಿಗಳಿದೆ. ಇದನ್ನು ಹರಿಕೃಷ್ಣ ಅವರು ಓಪನ್ ಮಾಡ್ತಾರೆ ಮತ್ತು ಈ ಓಪನ್ ಮಾಡೋ ಈ ಶುಭ ಕಾರ್ಯಕ್ಕೆ ಚಿತ್ರತಂಡ ಸದಸ್ಯರು ಕೂಡ ಜಾಯ್ನ್ ಆಗಲಿದ್ದಾರೆ. ಹಾಗಾದ್ರೆ ಬನ್ನಿ ಈ ಹಾಡನ್ನು ಓಪನ್ ಮಾಡೋಣ. ಜೊತೆಗೆ ಕಾರ್ಯಕ್ರಮ ಮುಗಿಸುವಾಗ ಈ ಚಿತ್ರದ ಹಾಡನ್ನು ನೋಡ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಚೆಂಡು ಹುಡುಗಿ ಆಟಿಗೆ ನುಗ್ಗಿ ಕಥಕಳಿ ಆಡಿದಳು. ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಕಲಿಬಿಲಿ ಆಗಿಹನು. ಉಗುರಿ ಬಿಟ್ಲು ಗುಂಡಿಗೆ ಒಳಗೆ ಎಗರಿ ಬಿತ್ತು ಜೀವವೇ ಹೊರಗೆ. ಡಾರ್ಲಿಂಗ್ ವೈ ಯು ಕಿಲ್ಲಿಂಗ್. ಚೆಂಡು ಹುಡುಗಿ ಹಾರ್ಟಿಗೆ ನುಗ್ಗಿ ಕಥಕಳಿ ಆಡಿದಳು. Senorita, ay 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 yo. Senorita, ay 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 yo. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬುಯ್ ಬುಯ್ ಮಾತಾಡಕ್ಕಿಲ್ವಾ, ಬುಯ್ ಬುಯ್ ಮಾತಾಡಕ್ಕಿಲ್ವಾ. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ, ಬುಯ್ ಬುಯ್ ಮಾತಾಡಕ್ಕಿಲ್ವಾ.